ಇವತ್ತಿನ ತರಗತಿ ಗೊತ್ತಿರೋದಿದೆ, ಬಜೆಟ್. ಹೌದ್ರಿ, ಓದಿದ್ದೀರಾ ಬಜೆಟನ್ನ? ಓದೋಕೆ ಟ್ರೈ ಮಾಡಿದ್ದೀರಾ? ಯೂಟ್ಯೂಬಲ್ಲಿ ಕ್ಲಾಸ್ ಕೇಳಿದ್ದೀರಾ? ಕೇಳಿಲ್ಲ. ಸೊ ಯೂಟ್ಯೂಬಲ್ಲೂ ಕ್ಲಾಸ್ ಕೇಳಿಲ್ಲ, ಓದೋಕ್ಕೂ ಟ್ರೈ ಮಾಡಿಲ್ಲ, ಟೋಟಲಿ ಏನು ಮಾಡಿಲ್ಲ ಸರ. ಹೌದಾ? ಸಿ, ಬಜೆಟ್ನೋ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಬೇಕಂದ್ರೆ ಯಾವುದಾದ್ರೂ ವರ್ಷದ ಬಜೆಟನ್ನು ನೀವು ಓದೋಕೆ ಹೋದಾಗ ಸೊ ನಿಮಗೆ ಬಜೆಟ್ಗೆ ಸಂಬಂಧಪಟ್ಟಂಗೆ ಕೆಲವು ಹಿನ್ನೆಲೆ ಗೊತ್ತಿರಬೇಕು. ಹೌದ್ರಿ, ಆ ಹಿನ್ನೆಲೆಗಳು ಗೊತ್ತಿದ್ರೆ ಬಜೆಟ್ಟು ಸಂಪೂರ್ಣವಾಗಿ ಈಸಿಯಾಗಿ ಅರ್ಥ ಆಗುತ್ತೆ. ಹಾಗಾದ್ರೆ ಏನು ಆ ಹಿನ್ನೆಲೆ? ಸಿ, ಅರ್ಥಶಾಸ್ತ್ರವನ್ನು ಅಧ್ಯಯನ ಮಾಡುವಾಗ ಬರುವ ಒಂದು ಕಾನ್ಸೆಪ್ಟ್ ಯಾವುದು ಅಂದರೆ ಸಾರ್ವಜನಿಕ ಹಣಕಾಸು ಅಂತ. ಅರ್ಥಶಾಸ್ತ್ರ ಅಧ್ಯಯನ ಮಾಡುವಾಗ ಬರುವ ಒಂದು ಕಾನ್ಸೆಪ್ಟ್ ಯಾವುದು? ಸಾರ್ವಜನಿಕ ಹಣಕಾಸು. ಹೌದ್ರಿ, ಇಂಗ್ಲಿಷ್ ಒಳಗೆ ಏನಂತೀವಿ? ಪಬ್ಲಿಕ್ ಫೈನಾನ್ಸ್ ಅಥವಾ ಪಬ್ಲಿಕ್ ಫಿನಾನ್ಸ್ ಅಂತೀವಿ. ಸಾರ್ವಜನಿಕ ಹಣಕಾಸು ಏನು? ಹಾಗಾದ್ರೆ ಸಾರ್ವಜನಿಕ ಹಣಕಾಸು ಅಂದ್ರೆ ಸಾರ್ವಜನಿಕ ಹಣಕಾಸು ಎಂದರೇನು? ಸಾರ್ವಜನಿಕರಿಂದ ಸಂಗ್ರಹಿಸೋದು, ಸಾರ್ವಜನಿಕರಿಗೆ ಕೊಡೋದು. ಸಿ, ಅರ್ಥಶಾಸ್ತ್ರದಲ್ಲಿ ಸಾರ್ವಜನಿಕ ಎಂದರೆ ಸರ್ಕಾರ ಅಂತ ಅರ್ಥ. ಇನ್ ಎಕನಾಮಿಕ್ಸ್ ದ ಮೀನಿಂಗ್ ಆಫ್ ಪಬ್ಲಿಕ್ ಈಸ್ ಗವರ್ನಮೆಂಟ್. ಇಲ್ಲಿ ಸಾರ್ವಜನಿಕ ಹಣಕಾಸು ಅಂದರೆ ಸರ್ಕಾರದ ಹಣಕಾಸು ಅಂತ ಅರ್ಥ. ಸೊ ಇಲ್ಲಿ ಸರ್ಕಾರದ ಹಣಕಾಸು ಅಂದ್ರೆ ಏನು ಅಂತ ನೋಡ್ತಾ ಬಂದಾಗ, ಸರ್ಕಾರದ ಹಣಕಾಸು ಏನು ಅಂತ ನೋಡ್ತಾ ಬಂದಾಗ ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಏನು ಬರುತ್ತೆ ಅಂದರೆ ಆದಾಯ ಬರುತ್ತೆ. ಸರ್ಕಾರಕ್ಕೆ ವಿವಿಧ ಮೂಲಗಳಿಂದ ಏನು ಬರುತ್ತೆ? ಆದಾಯ ಬರುತ್ತೆ. ಸೊ ಆ ಆದಾಯವನ್ನು ನಾವಿಲ್ಲಿ ಏನಂತ ಕರಿತೀವಿ ಅಂದರೆ ಸ್ವೀಕೃತಿ ಅಂತ ಕರಿತೀವಿ. ಸ್ವೀಕೃತಿ, ರಿಸಿಪ್ಟ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಸೊ ಹಾಗಾದರೆ ವಿವಿಧ ಮೂಲಗಳಿಂದ ಸರ್ಕಾರಕ್ಕೆ ಆದಾಯ ಬರ್ತಾ ಇದೆ, ಅದನ್ನು ಏನಂತ ಕರಿತಾ ಇದ್ದೀವಿ? ಸ್ವೀಕೃತಿ ಅಂತ ಕರಿತಾ ಇದ್ವಿ. ಹಾಗಾದರೆ ಬಂದ ಆದಾಯವನ್ನು ಸರ್ಕಾರ ಏನು ಮಾಡುತ್ತೆ ಅಂದರೆ ಜನರ ಕಲ್ಯಾಣಕ್ಕಾಗಿ ಖರ್ಚು ಮಾಡುತ್ತೆ. ಜನರ ಕಲ್ಯಾಣಕ್ಕಾಗಿ ಖರ್ಚು ಮಾಡುತ್ತೆ. ಸೊ ಹಾಗಾದರೆ ಅದನ್ನು ನಾವು ಏನಂತ ಕರಿತೀವಿ ಅಂದರೆ ವೆಚ್ಚ ಅಂತ ಕರಿತೀವಿ. ವೆಚ್ಚ. ಹಾಗಾದರೆ ಸರ್ಕಾರದ ಸ್ವೀಕೃತಿ, ಸರ್ಕಾರ ಮಾಡುವ ವೆಚ್ಚ, ಇವುಗಳ ಕುರಿತು ಅಧ್ಯಯನ ಮಾಡುವುದೇ ಸಾರ್ವಜನಿಕ ಹಣಕಾಸು. ಪಬ್ಲಿಕ್ ಫಿನಾನ್ಸ್ ಈಸ್ ದ ಸ್ಟಡಿ ಆಫ್ ಗವರ್ನಮೆಂಟ್ ರಿಸಿಪ್ಟ್ ಆಸ್ ವೆಲ್ ಆಸ್ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್. ಹೌದ್ರಿ, ಸರ್ಕಾರಕ್ಕೆ ಏನು ಬರ್ತಾ ಇದೆ? ಆದಾಯ ಬರ್ತಾ ಇದೆ ವಿವಿಧ ರೂಪಗಳಲ್ಲಿ. ಬಂದ ಆದಾಯವನ್ನು ಏನು ಮಾಡ್ತಾ ಇದೆ? ಖರ್ಚು ಮಾಡ್ತಾ ಇದೆ. ಹೌದ್ರಿ, ಯಾವ ರೂಪದಲ್ಲಿ ಖರ್ಚು ಮಾಡುತ್ತಂದ್ರೆ ಬಜೆಟ್ನ ರೂಪದಲ್ಲಿ ಖರ್ಚು ಮಾಡುತ್ತಾ, ನಾನು ಹೇಳ್ತೀನಿ. ಹಾಗಾದರೆ ಈ ಸ್ವೀಕೃತಿ ಮತ್ತು ವೆಚ್ಚಗಳ ಕುರಿತು ಅಧ್ಯಯನ ಮಾಡುವುದೇನು? ಸಾರ್ವಜನಿಕ ಹಣಕಾಸು. ಹಾಗಾದರೆ ಒಂದೊಂದೇ ನೋಡ್ತಾ ಬರೋಣ. ಇಲ್ಲಿ ಸ್ವೀಕೃತಿ ಅಂತ ಹೇಳಿದೆ ನೋಡಿ, ಈ ಸ್ವೀಕೃತಿಯಲ್ಲಿ ಮತ್ತು ಎಷ್ಟು ವಿಧ ಬರುತ್ತೆ ಅಂದರೆ 2 ವಿಧ ಬರುತ್ತೆ. ಸ್ವೀಕೃತಿಯಲ್ಲಿ ಎಷ್ಟು ವಿಧ ಬರುತ್ತೆ? 2 ವಿಧ ಬರುತ್ತೆ. ಅದರಲ್ಲಿ ಒಂದನೇದು ಯಾವುದು ಅಂದರೆ ಕಂದಾಯ ಸ್ವೀಕೃತಿ, ರೆವಿನ್ಯೂ ರಿಸಿಪ್ಟ್ ಅಂತ ಕರಿತೀವಿ. ಇನ್ನೊಂದು ಏನು ಅಂದರೆ ಬಂಡವಾಳ ಸ್ವೀಕೃತಿ, ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಕ್ಯಾಪಿಟಲ್ ರಿಸಿಪ್ಟ್. ಹೌದ್ರಿ, ಹಾಗಾದರೆ ಕಂದಾಯ ಸ್ವೀಕೃತಿ ಅಂದ್ರೇನು, ಬಂಡವಾಳ ಸ್ವೀಕೃತಿ ಅಂದ್ರೇನು ಹೇಳ್ತೀನಿ. ಅದಕ್ಕಿಂತ ಮುಂಚೆ ಇಲ್ಲಿ ಒಂದು ಚಾರ್ಟ್ ಬರುತ್ತೆ, ಅದನ್ನು ನಿಮಗೆ ಕ್ಲಿಯರ್ ಮಾಡಿಬಿಡ್ತೀನಿ. ಸೊ ಇಲ್ಲಿ ಕಂದಾಯ ಸ್ವೀಕೃತಿ ಬಂತಲ್ರಿ, ಇದರಲ್ಲಿ ಮತ್ತೆ ಎಷ್ಟು ಟೈಪ್ ಬರುತ್ತೆ ಅಂದರೆ 2 ಟೈಪ್ ಬರುತ್ತೆ. ಒಂದು ತೆರಿಗೆ ಆದಾಯ, ಇನ್ನೊಂದೇನು ಅಂದರೆ ತೆರಿಗೆಯೇತರ ಆದಾಯ. ಸೊ ಇಲ್ಲಿ ತೆರಿಗೆ ಆದಾಯ ಅಂತ ಬರೆದಿದ್ದೀನಿ ನೋಡ್ರಿ. ಮತ್ತೆ ಇದರಲ್ಲಿ ಎಷ್ಟು ಟೈಪ್ ಬರುತ್ತೆ ಅಂದರೆ 2 ಟೈಪ್ ಬರುತ್ತೆ. ಎಷ್ಟು ಟೈಪ್ ಬರುತ್ತೆ?
ಎರಡು ಟೈಪ್ ಬರುತ್ತೆ. ಸೊ ಆ ಎರಡು ಟೈಪ್ ಯಾವುದು ಅಂದರೆ, ಒಂದು ನೇರ ತೆರಿಗೆ, ನೇರ ತೆರಿಗೆ ಡೈರೆಕ್ಟ್ ಟ್ಯಾಕ್ಸ್ ಅಂತೀವಿ, ನೇರ ತೆರಿಗೆ ಅಥವಾ ಪ್ರತ್ಯಕ್ಷ ತೆರಿಗೆ ಅಂತ ಕೂಡ ಕರಿತೀವಿ. ಇನ್ನೊಂದೇನು ಅಂದರೆ ಪರೋಕ್ಷ ತೆರಿಗೆ, ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್ ಅಂತ ಕರಿತೀವಿ. ಹೌದ್ರಿ. ಹಾಗಾದರೆ ನೇರ ತೆರಿಗೆಯಲ್ಲಿ ಯಾವ್ಯಾವ ಬರುತ್ತೆ ನೋಡಿ. ನೇರ ತೆರಿಗೆಗಳು ಅಂತ ಬಂದಾಗ ಒಂದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸ್, ಒಂದು ಯಾವುದು ಆದಾಯ ತೆರಿಗೆ ಇನ್ಕಮ್ ಟ್ಯಾಕ್ಸು. ಅದೇ ರೀತಿಯಾಗಿ ಎರಡನೇದು ಯಾವುದಂದರೆ ಕಾರ್ಪೊರೇಟ್ ತೆರಿಗೆ, ಕಾರ್ಪೊರೇಟ್ ತೆರಿಗೆ. ಅದೇ ರೀತಿಯಾಗಿ ಮೂರನೇದು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮ್ಯಾಟ್ ಅಂತ ಬರುತ್ತೆ. ಇನ್ನು ನಾಲ್ಕನೇದು ಗೂಗಲ್ ಟ್ಯಾಕ್ಸ್ ಅಂತ ಬರುತ್ತೆ, ಗೂಗಲ್ ಟ್ಯಾಕ್ಸ್ ಅಂತ ಬರುತ್ತೆ. ಇದಾದ ನಂತರ ಷೇರು ವಿನಿಮಯ, ಷೇರು ವಿನಿಮಯ ತೆರಿಗೆ ಅಂತ ಬರುತ್ತೆ. ಸರ್ ಇದಾದ ನಂತರ ಮತ್ತೇನಾದರೂ ಬರುತ್ತಾ? ಆಬ್ವಿಯಸ್ಲಿ ಬರುತ್ತೆ, ಸೆಸ್ ಅಂತ ಬರುತ್ತೆ. ಇದ್ರ ಜೊತೆಗೆ ಸರ್ ಚಾರ್ಜ್ ಅಂತ ಬರುತ್ತೆ, ಸರ್ ಚಾರ್ಜ್ ಅಂತ ಬರುತ್ತೆ. ನೋಡಿ ಇವೆಲ್ಲ ಏನು ನೇರ ತೆರಿಗೆಯ ವಿಧಗಳು. ಯಾವುದರ ವಿಧಗಳು? ನೇರ ತೆರಿಗೆಯ ವಿಧಗಳು. ಸೊ ಹಾಗಾದರೆ ನೆಕ್ಸ್ಟ್ ನೋಡ್ರಿ, ಪರೋಕ್ಷ ತೆರಿಗೆ ಇಂಡೈರೆಕ್ಟ್ ಟ್ಯಾಕ್ಸ್. ಸರ್ ಹಾಗಾದರೆ ಪರೋಕ್ಷ ತೆರಿಗೆಯಲ್ಲಿ ಯಾವ್ಯಾವ ಬರುತ್ತೆ? ಎಸ್, ಗುಡ್, ವೆರಿ ಗುಡ್. ಪರೋಕ್ಷ ತೆರಿಗೆ ಅಂತ ಬಂದಾಗ ಒಂದು ಕೇಂದ್ರ ಅಬಕಾರಿ ತೆರಿಗೆ, ಕೇಂದ್ರ ಅಬಕಾರಿ ತೆರಿಗೆ ಸೆಂಟ್ರಲ್ ಎಕ್ಸೈಸ್ ಡ್ಯೂಟಿ ಅಂತ ಕರಿತೀವಿ. ಇನ್ನು ಎರಡು ಸೀಮಾ ಸುಂಕ, ಎರಡು ಯಾವುದು? ಸೀಮಾ ಸುಂಕ. ಸೀಮಾ ಅಂದರೆ ಮತ್ತೆ ಆ ಸೀಮಾ ಅಲ್ಲ, ಈ ಸೀಮಾ ಬೇರೆ, ಹೌದಾ? ಕಸ್ಟಮ್ ಡ್ಯೂಟಿ ಅಂತ ಕರಿತೀವಿ. ಇನ್ನು ಮೂರನೇದು ಯಾವುದು ಬರುತ್ತೆ ಅಂದರೆ ಜಿ ಎಸ್ ಟಿ ಬರುತ್ತೆ. ಯಾವುದು ಬರುತ್ತೆ? ಜಿ ಎಸ್ ಟಿ ಬರುತ್ತೆ. ಸೊ ಹಾಗಾದರೆ ಇವು ಮೂರು ಏನು ಅಂದರೆ ಪರೋಕ್ಷ ತೆರಿಗೆಗಳು. ಎಂಥ ತೆರಿಗೆಗಳು? ಪರೋಕ್ಷ ತೆರಿಗೆಗಳು. ಹೌದ್ರಿ. ಹಾಗಾದರೆ ಸರ್ ಏನ್ರಿ ಹಿಂಗಂದ್ರೆ ಅರ್ಥ? ನೀಟಾಗಿ ನೋಡ್ಕೊಳ್ರಿ, ನೀಟಾಗಿ ನೋಡ್ಕೊಳ್ರಿ. ಇಲ್ಲಿ ಸ್ವೀಕೃತಿಯಲ್ಲಿ ಎಷ್ಟು ವಿಧ ಇದೆ ಅಂತ ಹೇಳಿದ್ದೀನಿ? ಎರಡು ವಿಧ ಇದೆ. ಒಂದು ಕಂದಾಯ ಸ್ವೀಕೃತಿ, ಇನ್ನೊಂದು ಬಂಡವಾಳ ಸ್ವೀಕೃತಿ. ಫಸ್ಟು ಬಂಡವಾಳ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಫಸ್ಟು ಬಂಡವಾಳ ಅಂದರೆ ಏನು ಅಂತ ಹೇಳ್ಬಿಡ್ತೀನಿ. ಸರ್ ಅರ್ಥಶಾಸ್ತ್ರದಲ್ಲಿ ಬಂಡವಾಳ ಎಂದರೆ ದೀರ್ಘಾವಧಿ, ಲಾಂಗ್ ಟರ್ಮ್ ಅಂತ. ಹಾಗಾದರೆ ದೀರ್ಘಾವಧಿ ಅಂದರೆ ಎಷ್ಟು? 1 ವರ್ಷಕ್ಕಿಂತ ಹೆಚ್ಚು, 1 ವರ್ಷಕ್ಕಿಂತ ಹೆಚ್ಚು. ಸರ್ಕಾರಕ್ಕೆ 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಲ್ಲಿ, 1 ವರ್ಷಕ್ಕಿಂತ ಹೆಚ್ಚಿನ ಸಮಯದಲ್ಲಿ ಯಾವುದಾದ್ರೂ ಆದಾಯ ಬಂದರೆ ಅದು ಬಂಡವಾಳ ಸ್ವೀಕೃತಿ. ಎಂಥ ಸ್ವೀಕೃತಿ? ಬಂಡವಾಳ ಸ್ವೀಕೃತಿ. ಹಾಗಾದರೆ ಇದು ಕ್ಲಾರಿಟಿ ಸಿಕ್ಬಿಟ್ಟಿದೆ. ನೆಕ್ಸ್ಟ್ ನೋಡ್ರಿ, ಕಂದಾಯ ಸ್ವೀಕೃತಿ, ರೆವಿನ್ಯೂ ರಿಸಿಪ್ಟ್. ಕಂದಾಯ ಸ್ವೀಕೃತಿ ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ, 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಬರುವ ಆದಾಯ. ಅರ್ಥ ಆಗ್ತಿದೆಯಲ್ಲ? ಕಂದಾಯ ಸ್ವೀಕೃತಿ ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಬರುವ ಆದಾಯ. ಬಂಡವಾಳ ಸ್ವೀಕೃತಿ ಅಂದರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಲ್ಲಿ ಬರುವ ಆದಾಯ. ಫಾರ್ ಎಕ್ಸಾಂಪಲ್ ಇವಾಗ ನೋಡ್ರಿ, ಈ ಕಂದಾಯ ಸ್ವೀಕೃತಿಯಲ್ಲಿ ಒಂದು ಯಾವುದಿದೆ? ಜಿ ಎಸ್ ಟಿ ಇದೆ. ಯಾವುದಿದೆ? ಜಿ ಎಸ್ ಟಿ ಇದೆ. ಇವಾಗ ನೀವು ಏನಾದರೂ ಒಂದು ವಸ್ತುವನ್ನು ತೆಗೆದುಕೊಂಡ್ರಿ ಅಂತ ತಿಳ್ಕೊಳ್ರಿ, ಕೊಂಡುಕೊಂಡ್ರಿ ಅಂತ ತಿಳ್ಕೊಳ್ರಿ. ಸೊ ಅದಕ್ಕೆ ಜಿ ಎಸ್ ಟಿ ಕಟ್ತಿರಲು, ಆ ಜಿ ಎಸ್ ಟಿ ಸರ್ಕಾರಕ್ಕೆ ಹೋಗಿ ತಲುಪುತ್ತಲ್ಲ, ಅದಕ್ಕೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿ ಆಗುತ್ತೋ 1 ವರ್ಷಕ್ಕಿಂತ ಕಡಿಮೆ ಅವಧಿ ಆಗುತ್ತೋ? ಫ್ರಾಕ್ಷನ್ ಆಫ್ ಸೆಕೆಂಡ್ ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಯಲ್ಲಿ ಆದಾಯ ಬಂದರೆ ಅದು ಕಂದಾಯ ಸ್ವೀಕೃತಿ. 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಆದಾಯ ಬಂದರೆ ಅದು ಬಂಡವಾಳ ಸ್ವೀಕೃತಿ. ನಾಗರಾಜ, ನನ್ನನ್ನು ನೋಡು, ಯೋಗ ಬರುತ್ತದೆ, ಹೌದಿಲ್ಲ? ಆ ಕಡೆ ನೋಡಿದರೆ ಹಗಲೊತ್ತಲ್ಲಿ ಆಕಾಶದಾಗ ಚುಕ್ಕೆ ಕಾಣ್ತಾವೆ, ನನ್ನ ಕಡೆ ನೋಡಿದರೆ ಭುಜದ ಮೇಲೆ 2 ಚುಕ್ಕೆ ಕಾಣ್ತಾವೆ. ಯಾವ ಚುಕ್ಕಿ ಬೇಕು? ಭುಜದ ಮೇಲಿನ ಚುಕ್ಕಿ ಬೇಕು, ಆಕಾಶದೊಳಗಿನ ಚುಕ್ಕಿ ಬೇಕು, ಹೌದಾ? ನೋಡು. ಎಸ್, ಇವಾಗ ಗೊತ್ತಾಗಿದೆಲ್ಲ ಕಂದಾಯ ಸ್ವೀಕೃತಿಗೂ ಬಂಡವಾಳ ಸ್ವೀಕೃತಿಗೂ ಏನು ಡಿಫ್ರೆನ್ಸು ಗೊತ್ತಾಗೈತಾ? ಎಸ್, ಹಾಗಾದರೆ ಕಂದಾಯ ಸ್ವೀಕೃತಿಯಲ್ಲಿ ಒಂದೇನು ತೆರಿಗೆ ಆದಾಯ, ಇನ್ನೊಂದೇನು ತೆರಿಗೆಯೇತರ ಆದಾಯ. ನೋಡಿ, ತೆರಿಗೆ ಆದಾಯ ಅಂದರೆ ತೆರಿಗೆಯ ಮೂಲದಿಂದ ಬರುವ ಆದಾಯ. ಫಾರ್ ಎಕ್ಸಾಂಪಲ್ ಜಿ ಎಸ್ ಟಿ ನಾವು ತೆರಿಗೆ ಕಟ್ತೀವಿ, ಸರ್ಕಾರಕ್ಕೆ ಆದಾಯ ಹೋಗುತ್ತೆ. ಇನ್ಕಮ್ ಟ್ಯಾಕ್ಸು ತೆರಿಗೆಯನ್ನು ಕಟ್ತೀವಿ, ಸರ್ಕಾರಕ್ಕೆ ಆದಾಯ ಹೋಗುತ್ತೆ, ಹೌದ್ರಿ? ಹಾಗಾದರೆ ಇಲ್ಲಿ ತೆರಿಗೆಯೇತರ ಅಂದ್ರೇನು?
ತೆರಿಗೆಯೇತರ ಅಂದರೆ ಏನು? ಸರ್, ಭಾರತ ಎಂತಹ ಅರ್ಥವ್ಯವಸ್ಥೆಯನ್ನು ಅನುಸರಿಸ್ತಾ ಇದೆ ಅಂದರೆ ಮಿಶ್ರ ಅರ್ಥವ್ಯವಸ್ಥೆಯನ್ನು ಅನುಸರಿಸ್ತಾ ಇದೆ. ಅಂದರೆ ಭಾರತದಲ್ಲಿ ಖಾಸಗಿ ವಲಯನೂ ಇದೆ, ಸಾರ್ವಜನಿಕ ವಲಯನೂ ಇದೆ. ಹಾಗಾದರೆ ಸಾರ್ವಜನಿಕ ವಲಯ ಇದೆಯಲ್ಲ, ಸರ್ಕಾರದ ಉದ್ಯಮಗಳು ಇದಾವೋ ಇಲ್ವೋ? ಸರ್ಕಾರದ ಬ್ಯಾಂಕುಗಳು ಇದಾವೋ ಇಲ್ವೋ? ಇದಾವಲ್ಲ. ಹಾಗಾದರೆ ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ, ಸಾರ್ವಜನಿಕ ಉದ್ಯಮಗಳು ಗಳಿಸುವ ಲಾಭ. ಆ ಲಾಭವನ್ನೆಲ್ಲ ಯಾರು ತಗೊಳ್ತಾರೆ? ಸರ್ಕಾರನೇ ತಗೊಳುತ್ತೆ. ಹಾಗಾದರೆ ಅದು ತೆರಿಗೆಯ ರೂಪದಲ್ಲಿ ಬಂದ ಆದಾಯನ ಅಲ್ಲ, ತೆರಿಗೆಯೇತರ ಆದಾಯ. ಅದೇ ರೀತಿಯಾಗಿ ನಮ್ಮ ಆರ್ ಬಿ ಐ ಸರ್ಕಾರದ ಒಡೆತನದಲ್ಲಿರುವ ಒಂದು ಬ್ಯಾಂಕು. ಆರ್ ಬಿ ಐ ಕೂಡ ಏನನ್ನು ಗಳಿಸುತ್ತೆ? ಆದಾಯವನ್ನು ಗಳಿಸುತ್ತೆ. ಸೊ ಅದನ್ನು ಕೂಡ ಯಾರು ತೆಗೆದುಕೊಳ್ತಾರೆ? ಸರ್ಕಾರ. ಅದೇ ರೀತಿಯಾಗಿ ನೋಡಿ, ರೈಲ್ವೆ ಇದೆ, ರೈಲ್ವೆ ಗಳಿಸುವ ಎಲ್ಲ ಆದಾಯವನ್ನು ಯಾರು ತಗೊಳ್ತಾರೆ? ಸರ್ಕಾರ. ತೆರಿಗೆಯೇತರ ಆದಾಯ. ನೋಡ್ರಿ, ತಂತಿ ವ್ಯವಸ್ಥೆ ಇದೆ, ಟೆಲಿಫೋನ್ ಇದೆ, ಅದರಿಂದ ಬರುವ ಎಲ್ಲ ಆದಾಯವನ್ನು ಯಾರು ತಗೊಳ್ತಾರೆ? ಕೇಂದ್ರ ಸರ್ಕಾರ. ಅದೇ ರೀತಿಯಾಗಿ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಇದೆ, ಅಂಚೆ ವ್ಯವಸ್ಥೆ ಇದೆ, ಅದರಿಂದ ಬರುವ ಎಲ್ಲ ಆದಾಯವನ್ನು ಯಾರು ತೆಗೆದುಕೊಳ್ತಾರೆ? ಸರ್ಕಾರ. ಯಾರು? ಸರ್ಕಾರ. ಹಾಗಾದರೆ ಇವೆಲ್ಲ ಏನು ಅಂದರೆ ತೆರಿಗೆಯೇತರ ಆದಾಯದ ಮೂಲಗಳು. ಏನು? ತೆರಿಗೆಯೇತರ ಆದಾಯದ ಮೂಲಗಳು ಅಂದರೆ ಸರ್ಕಾರಕ್ಕೆ ಯಾವ ಯಾವ ವಿಧಾನಗಳಿಂದ, ಯಾವ ಯಾವ ಮೂಲಗಳಿಂದ ಆದಾಯ ಬರುತ್ತೆ ಅನ್ನೋದನ್ನು ಹೇಳ್ತಾ ಇದ್ದೀನಿ. ಹಾಗಾದರೆ ಫಸ್ಟ್ ಏನು ನೋಡಿದ್ವಿ? ಕಂದಾಯ ಸ್ವೀಕೃತಿಯನ್ನು ನೋಡಿದ್ವಿ. ಏನನ್ನ ನೋಡಿದ್ವಿ? ಕಂದಾಯ ಸ್ವೀಕೃತಿಯನ್ನು ನೋಡಿದ್ವಿ. ಬಂಡವಾಳ ಸ್ವೀಕೃತಿಯನ್ನು ಆಮೇಲೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಯಾವುದರ ಕುರಿತು ಕ್ಲಾರಿಫಿಕೇಶನ್ ಕೊಡ್ತೀನಿ ಅಂದರೆ ವೆಚ್ಚದ ಕುರಿತು. ಯಾವುದರ ಕುರಿತು ಕ್ಲಾರಿಫಿಕೇಶನನ್ನು ಕೊಡ್ತೀನಿ? ವೆಚ್ಚದ ಕುರಿತು. ಹಾಗಾದರೆ ಸರ್ಕಾರ ವೆಚ್ಚ ಮಾಡುತ್ತೆ. ವೆಚ್ಚದಲ್ಲಿ ಎಷ್ಟು ವಿಧ ಇದೆ ಅಂದರೆ 2 ವಿಧ ಇದೆ. ಎಷ್ಟು ವಿಧ ಇದೆ ವೆಚ್ಚದಲ್ಲಿ? 2 ವಿಧ ಇದೆ. ಹಾಗಾದರೆ ಅದರಲ್ಲಿ ಒಂದು ಕಂದಾಯ ವೆಚ್ಚ, ರೆವಿನ್ಯೂ ಎಕ್ಸ್ಪೆಂಡಿಚರ್ ಅಂತೀವಿ, ಕಂದಾಯ ವೆಚ್ಚ. ಹಾಗಾದರೆ ಇನ್ನೊಂದು ಬಂಡವಾಳ ವೆಚ್ಚ. ಇನ್ನೊಂದು ಏನು? ಬಂಡವಾಳ ವೆಚ್ಚ. ಸರ್ ಏನು ಸರ್ ಕಂದಾಯ ವೆಚ್ಚ, ಬಂಡವಾಳ ವೆಚ್ಚ ಅಂದರೆ? ನೋಡಿ, ಕಂದಾಯ ವೆಚ್ಚ ಅಂದರೆ ಆಲ್ರೆಡಿ ಹೇಳಿಬಿಟ್ಟಿದ್ದೀನಿ, 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ, 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಮಾಡುವ ವೆಚ್ಚ. ಫಾರ್ ಎಕ್ಸಾಂಪಲ್ಲು, ಈ ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಏನು ಮಾಡುತ್ತೆ ಅಂದರೆ ನಿವೃತ್ತಿ ಹೊಂದಿದವರಿಗೆ ಪಿಂಚಣಿಯನ್ನು ಕೊಡುತ್ತೆ. ನಿವೃತ್ತಿ ಹೊಂದಿದವರಿಗೆ ಏನನ್ನು ಕೊಡುತ್ತೆ? ಪಿಂಚಣಿಯನ್ನು ಕೊಡುತ್ತೆ. ತಿಂಗಳಿಗೊಂದು ಸರಿ ಕೊಡುತ್ತೋ, 10 ವರ್ಷಕ್ಕೊಂದು ಸರಿ ಕೊಡುತ್ತೋ? ತಿಂಗಳಿಗೊಂದು ಸರ್ತಿ ಕೊಡುತ್ತೆ. ಅಂದರೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಮಾಡುವ ವೆಚ್ಚ ಕಂದಾಯ ವೆಚ್ಚ. ಹೌದ್ರಿ. ಪಿಂಚಣಿಯನ್ನು ನೀಡುತ್ತೆ, ವೇತನವನ್ನು ನೀಡುತ್ತೆ. ಅದೇ ರೀತಿಯಾಗಿ ರಕ್ಷಣೆಗೆ ಇದು ಏನು ಮಾಡುತ್ತೆ? ಹಣವನ್ನು ನೀಡುತ್ತೆ. ಹಿಂಗೆ 1 ವರ್ಷಕ್ಕಿಂತ ಕಡಿಮೆ ಅವಧಿಗೆ ಮಾಡುವ ವೆಚ್ಚವನ್ನು ಕಂದಾಯ ವೆಚ್ಚ ಅಂತೀವಿ. ನೆಕ್ಸ್ಟ್ ನೋಡಿ ಸರ್, ಬಂಡವಾಳ ವೆಚ್ಚ. ಏನು ಸರ್ ಬಂಡವಾಳ ವೆಚ್ಚ ಅಂದರೆ? 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ, 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗಾಗಿ ಮಾಡುವ ವೆಚ್ಚ. ಫಾರ್ ಎಕ್ಸಾಂಪಲ್ ನೋಡ್ರಿ, ರೈಲ್ವೆ ಟ್ರ್ಯಾಕನ್ನು ಹಾಕ್ಸಿತ್ತು ಅಂತ ತಿಳ್ಕೊಳ್ರಿ. ಏನು ಹಾಕ್ಸಿದ್ರು? ರೈಲ್ವೆ ಟ್ರ್ಯಾಕನ್ನು. ರೈಲ್ವೆ ಟ್ರ್ಯಾಕ್ 1 ವರ್ಷ ಇರುತ್ತೆ, 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೋ? 1 ವರ್ಷಕ್ಕಿಂತ ಜಾಸ್ತಿ ಅವಧಿಗೆ ಇರುತ್ತಲ್ಲ. ಹಾಗಾದರೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ಇದು ವೆಚ್ಚವನ್ನು ಮಾಡಿದರೆ ಅದನ್ನು ನಾವೇನಂತೀವಿ? ಬಂಡವಾಳ ವೆಚ್ಚ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಕ್ಲಿಯರ್ ಆಯಿತಾ? ಹಾಗಾದರೆ ಇಲ್ಲಿ ಏನೇನು ಬರುತ್ತೆ? ರಕ್ಷಣೆ ಬರುತ್ತೆ, ಸಾರ್ವಜನಿಕ ಉದ್ಯಮಗಳಿಗೆ ನೀಡುವ ಸಾಲ ಬರುತ್ತೆ. ಅದೇ ರೀತಿಯಾಗಿ ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ನೀಡುವ ಸಾಲ ಬರುತ್ತೆ. ಹೀಗೆ ಹಲವಾರು ವಿಧಾನಗಳಿಗೆ ಅಥವಾ ಹಲವಾರು ವಿಷಯಗಳಿಗೆ, ಹಲವಾರು ಉದ್ದೇಶಗಳಿಗೆ 1 ವರ್ಷಕ್ಕಿಂತ ಹೆಚ್ಚಿನ ಅವಧಿಗೆ ವೆಚ್ಚವನ್ನು ಮಾಡಿದರೆ ಅದೇ ಬಂಡವಾಳ ವೆಚ್ಚ. ಅದೇ ಏನು? ಬಂಡವಾಳ ವೆಚ್ಚ. ಇಷ್ಟು ಗೊತ್ತಾಯ್ತಾ ಸರ್? ಹಾಗಾದರೆ ಇವಾಗ ಬಜೆಟನ್ನು ತಯಾರು ಮಾಡ್ತಾ ಇದ್ದಾರಂತ ತಿಳ್ಕೊಳ್ರಿ. ಫಸ್ಟು ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೋ, ಸ್ವೀಕೃತಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೋ? ಎಸ್ ನೋಡಿ, ಬಜೆಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ
ಬಜೆಟನ್ನು ಕ್ಯಾಲ್ಕುಲೇಟ್ ಮಾಡುವಾಗ ಫಸ್ಟ್ ಏನನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಏನು ಮಾಡ್ತಾರೆ? ವೆಚ್ಚವನ್ನು. ಇವಾಗ ನೋಡಿ, ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡಿರುವಂಥ ತಿಳ್ಕೊಳ್ರಿ, 100 ರೂಪಾಯಿ ಇದೆ ವೆಚ್ಚ. ಎಷ್ಟಿದೆ? 100 ರೂಪಾಯಿ. ವೆಚ್ಚವನ್ನು ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಏನು ಮಾಡ್ತಾರೆ ಅಂದರೆ ಸ್ವೀಕೃತಿಯನ್ನು, ಆದಾಯವನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಹಾಗಾದರೆ ಅದರಲ್ಲೂ ಫಸ್ಟ್ ಏನು ಕ್ಯಾಲ್ಕುಲೇಟ್ ಮಾಡ್ತಾರೆ ಅಂದರೆ ಕಂದಾಯ ಸ್ವೀಕೃತಿಯನ್ನು ಕ್ಯಾಲ್ಕುಲೇಟ್ ಮಾಡ್ತಾರೆ. ಇವಾಗ ಕಂದಾಯ ಸ್ವೀಕೃತಿಯನ್ನು ಕ್ಯಾಲ್ಕುಲೇಟ್ ಮಾಡಿದ್ರು 80 ರೂಪಾಯಿ ಇದೆ. ಎಷ್ಟಿದೆ? 80 ರೂಪಾಯಿ ಇದೆ. ಹಾಗಾದರೆ ವೆಚ್ಚ ಎಷ್ಟು ಮಾಡಬೇಕಾಗಿದೆ? 100 ರೂಪಾಯಿ. ಆದರೆ ಕಂದಾಯ ಸ್ವೀಕೃತಿಯಿಂದ ಬರುತ್ತಿರುವ ಆದಾಯ ಎಷ್ಟಿದೆ? 80 ರೂಪಾಯಿ. ಹಾಗಾದರೆ 20 ರೂಪಾಯಿ ಕಡಿಮೆ ಬಿದ್ದಿದೆಯಲ್ಲ? 20 ರೂಪಾಯಿ ಕಡಿಮೆ ಬಿದ್ದಿದೆಯಲ್ಲ? ಆವಾಗ ಸರ್ಕಾರ ಯಾವುದರ ಮೊರೆ ಹೋಗುತ್ತೆ ಅಂದರೆ ಬಂಡವಾಳ ಸ್ವೀಕೃತಿಯ ಮೊರೆ ಹೋಗುತ್ತೆ. ಯಾವುದರ ಮೊರೆ ಹೋಗುತ್ತೆ? ಬಂಡವಾಳ ಸ್ವೀಕೃತಿಯ ಮೊರೆ ಹೋಗುತ್ತೆ. ಹಾಗಾದರೆ ಬಂಡವಾಳ ಸ್ವೀಕೃತಿ ಅಂತ ನೋಡ್ತಾ ಬಂದಾಗ ಸಾಲ ಬಂಡವಾಳ ಸ್ವೀಕೃತಿ ಫಸ್ಟ್ ಬರೋದು. ಸಾಲ ಬಂಡವಾಳ ಸ್ವೀಕೃತಿ. ನೆಕ್ಸ್ಟ್ ಬರೋದು ಸಾಲೇತರ ಬಂಡವಾಳ ಸ್ವೀಕೃತಿ. ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್, ನಾನ್ ಡೆಬ್ಟ್ ಕ್ಯಾಪಿಟಲ್ ರಿಸಿಪ್ಟ್ ಅಂತ ಕರಿತೀವಿ. ಫಸ್ಟ್ ಇದನ್ನು ಹೇಳ್ಬಿಡ್ತೀನಿ ರೀ, ಸಾಲೇತರ ಬಂಡವಾಳ ಸ್ವೀಕೃತಿ. ಇವಾಗ ನಾನು ಹೇಳಿದ್ದೆ ನೋಡ್ರಿ, ಭಾರತದಲ್ಲಿ ಸಾರ್ವಜನಿಕ ಉದ್ಯಮಗಳು ಇದ್ದಾವಲ್ಲ, ಅದರಲ್ಲಿ ಸರ್ಕಾರನೇ ಇನ್ವೆಸ್ಟ್ ಮಾಡಿರುತ್ತೆ. ಯಾರು ಇನ್ವೆಸ್ಟ್ ಮಾಡಿರ್ತಾರೆ? ಸರ್ಕಾರ. ಸೊ ಆ ಸರ್ಕಾರ ಏನು ಮಾಡುತ್ತಂದರೆ ಇನ್ವೆಸ್ಟ್ಮೆಂಟನ್ನು ವಾಪಸ್ ತೆಗೆದುಕೊಳ್ಳುತ್ತೆ. ಹೂಡಿಕೆ ಹಿಂತೆಗೆತ, ಡಿಸ್ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಸೊ ಹೂಡಿಕೆಯನ್ನು ಹಿಂತೆಗೆದುಕೊಳ್ತು. ಸೊ ಇದರಿಂದ ಮತ್ತೆ ಎಷ್ಟು ರೂಪಾಯಿ ಬಂತು? 10 ರೂಪಾಯಿ ಬಂತು. ಎಷ್ಟು ಬಂತು ರೀ? 10 ರೂಪಾಯಿ ಬಂತು. ಹಾಗಾದರೆ ಇನ್ನೂ ಕಡಿಮೆ ಬಿದ್ದಿದೆಯಲ್ಲ? ಇನ್ನೂ ಎಷ್ಟು ರೂಪಾಯಿ ಕಡಿಮೆ ಬಿದ್ದಿದೆ? 10 ರೂಪಾಯಿ ಕಡಿಮೆ ಬಿದ್ದಿದೆ. ಎಷ್ಟಾಯ್ತು ಇಲ್ಲಿ? 90 ಆಯಿತು. ವೆಚ್ಚ ಎಷ್ಟಿದೆ? 100 ರೂಪಾಯಿ. ಇನ್ನೂ ಎಷ್ಟು ಕಡಿಮೆ ಬಿದ್ದಿದೆ? 10 ರೂಪಾಯಿ. ಆವಾಗ ಸರ್ಕಾರ ಏನು ಮಾಡುತ್ತಂದರೆ ಸಾಲದ ಮೊರೆ ಹೋಗುತ್ತೆ. ವಿದೇಶಗಳಿಂದ, ಅಂತಾರಾಷ್ಟ್ರೀಯ ಸಂಘಟನೆಗಳಿಂದ ಸಾಲವನ್ನು ತೆಗೆದುಕೊಳ್ಳುತ್ತೆ. ಏನನ್ನ ತೆಗೆದುಕೊಳ್ಳುತ್ತೆ? ಸಾಲವನ್ನು. ಇದನ್ನೇ ಸಾಲ ಬಂಡವಾಳ ಸ್ವೀಕೃತಿ ಅಂತೀವಿ. ಹೀಗೆ 10 ರೂಪಾಯಿ ಕಡಿಮೆ ಬಿದ್ದಿದೆಯಲ್ಲ, 10 ರೂಪಾಯಿ ಸಾಲ ಇಸ್ಕೊಳ್ಳುತ್ತೆ. ಹಾಗಾದರೆ ಇವಾಗ ವೆಚ್ಚ ಎಷ್ಟಿದೆ? 100 ರೂಪಾಯಿ ಇದೆ. ಸ್ವೀಕೃತಿ ಎಷ್ಟಾಯಿತು? 100 ರೂಪಾಯಿ ಆಯಿತು. ಇವಾಗ ಏನು ಮಾಡ್ಬೋದು? ಬಜೆಟನ್ನು ಮಂಡನೆ ಮಾಡ್ಬೋದು. ಸರ್ ಇಷ್ಟೊತ್ತು ಯಾಕೆ ಇದನ್ನು ಹೇಳಿದೆ ನೋಡಿ, ಸರ್ಕಾರ ತಾನು 1 ವರ್ಷದಲ್ಲಿ ಮಾಡುವ ವೆಚ್ಚವನ್ನು, ತನಗೆ 1 ವರ್ಷದಲ್ಲಿ ಬರುವ ಆದಾಯವನ್ನು ಒಂದು ದಾಖಲಾತಿಯಲ್ಲಿ ಬರೆಯುತ್ತೆ, ಒಂದು ದಾಖಲಾತಿಯಲ್ಲಿ ಪಟ್ಟಿಯನ್ನು ಮಾಡುತ್ತೆ. ಅದೇ ಬಜೆಟ್. ಅದೇ ಏನು? ಬಜೆಟು. ಸರ್ಕಾರ 1 ವರ್ಷದಲ್ಲಿ ಎಷ್ಟು ವೆಚ್ಚ ಮಾಡುತ್ತೆ, ಅಂದರೆ ಯಾವ್ಯಾವ ಉದ್ದೇಶಗಳಿಗೆ ವೆಚ್ಚವನ್ನು ಮಾಡುತ್ತೆ. ಅದೇ ರೀತಿಯಾಗಿ ಸರ್ಕಾರಕ್ಕೆ 1 ವರ್ಷದಲ್ಲಿ ಯಾವ ಮೂಲಗಳಿಂದ ಎಷ್ಟು ಆದಾಯ ಬರ್ತಾ ಇದೆ ಅದನ್ನು ಏನು ಮಾಡ್ತಾರೆ? ದಾಖಲಾತಿಯ ರೂಪದಲ್ಲಿ ಪಟ್ಟಿಯ ಮಾಡ್ತಾರೆ. ಅದನ್ನೇ ನಾವೇನಂತ ಕರಿತೀವಿ? ಬಜೆಟ್ ಅಂತ ಕರಿತೀವಿ. ಹೌದ್ರಿ? ಹಾಗಾದರೆ ಬಜೆಟ್ ಅನ್ನೋದು ನಿಮಗೆ ಅರ್ಥ ಆಗ್ಬೇಕಂದ್ರೆ ಈ ವಿಚಾರ ಗೊತ್ತಿರ್ಬೇಕಲ್ರಿ? ಕ್ಲಿಯರ್ ಆಯ್ತಾ? ಎಸ್. ಹಾಗಾದರೆ ಇದು ಜಸ್ಟ್ ನಿಮಗೆ ಶಾರ್ಟಾಗಿ ಹೇಳಿದ್ದೀನಿ. ಗೊತ್ತಾಗೈತಾ? ಹೇಳ್ರು. ಹೂನಾರ ಅನ್ರಿ. ಏನಂತಿ? ಹ್ಞೂ ಅನ್ಬೇಕು. ಹ್ಞೂ ಅಂದ್ರ ಗೊತ್ತಲ್ಲ, ಕೊಯ್ ಅಂದ್ರ. ಹಾಂ, ಎಸ್. ಇವಾಗ ಏನು ಮಾಡೋಣ? ಬಜೆಟ್ ಅಂದರೆ ಏನು ಅಂತ ನೋಡ್ತಾ ಬರೋಣ. ಬಜೆಟ್ ಹೌದ್ರಿ ಸರ್. ಬಜೆಟ್ ಅಂದರೆ ಕನ್ನಡದಲ್ಲಿ ಮುಂಗಡ ಪತ್ರ ಅಂತೀವಿ ಅಥವಾ ಆಯವ್ಯಯ ಪತ್ರ ಅಂತೀವಿ. ಅಥವಾ ಆಯವ್ಯಯ ಪತ್ರ ಅಂತೀವಿ. ಇವಾಗ ಬಜೆಟ್ ಎಂಬ ಪದವನ್ನು ಬರೆದಿದ್ದೀನಲ್ಲ, ಇದು ಇಂಗ್ಲಿಷ್ ಭಾಷೆಯ ಪದನೋ ಅಥವಾ ಬೇರೆ ಭಾಷೆಯ ಪದನೋ? ಇಂಗ್ಲಿಷ್ ಭಾಷೆಯ ಪದ. ನೋಡಿ, ಇಂಗ್ಲಿಷ್ ಭಾಷೆಯಲ್ಲಿನ ಅದೆಷ್ಟೋ ಪದಗಳು ಮೂಲತಃ ಇಂಗ್ಲಿಷ್ ಭಾಷೆಯಿಂದ ಬಂದಿದ್ದಲ್ಲ. ಇಂಗ್ಲಿಷ್ ಭಾಷೆಯಲ್ಲಿನ ಕೆಲವು ಪದಗಳು ಫ್ರೆಂಚ್ ಭಾಷೆಯಿಂದ ಬಂದರೆ, ಕೆಲವು ಪದಗಳು ಲ್ಯಾಟಿನ್ ಭಾಷೆಯಿಂದ ಬಂದಿದ್ದಾವೆ, ಕೆಲವು ಭಾಷೆಗಳು ಗ್ರೀಕ್ ಭಾಷೆಯಿಂದ ಬಂದಿದ್ದಾವೆ. ಹೌದ್ರಿ? ಹಾಗಾದರೆ ಈ ಬಜೆಟ್ ಎಂಬ ಪದ ಯಾವ ಭಾಷೆಯಿಂದ ಬಂದ ಪದ ಅಂದರೆ ಫ್ರೆಂಚ್ ಭಾಷೆಯಿಂದ ಬಂದ ಪದ. ಯಾವ ಭಾಷೆಯಿಂದ ಬಂದ ಪದ? ಫ್ರೆಂಚ್ ಭಾಷೆಯಿಂದ ಬಂದ ಪದ. ಸರ್, ಹಾಗಾದರೆ ಆ ಫ್ರೆಂಚ್ ಭಾಷೆಯ ಪದ ಯಾವುದು ಅಂದರೆ ಬುಗೆಟ್.
ಯಾವುದು? ಬುಗೆಟ್. ಸರ್ ಬುಗೆಟ್ ಪದದ ಅರ್ಥ ಏನು? ಬುಗೆಟ್ ಪದದ ಅರ್ಥ ಏನೆಂದರೆ ಚರ್ಮದ ಚೀಲ. ಬುಗೆಟ್ ಪದದ ಅರ್ಥ ಏನು? ಚರ್ಮದ ಚೀಲ. ಸರ್ ಏನ್ ಸರ್ ಇದು ಚರ್ಮದ ಚೀಲಕ್ಕೂ ಬಜೆಟ್ಗೂ ಅರ್ಥನೇ ಇಲ್ಲ, ಅರ್ಥನೇ ಇಲ್ಲ. ಸರ್ ಭಾರತ ಸಂವಿಧಾನವನ್ನ ಕಣ ಕಣ ಹುಡುಕ್ರಿ, ಪೇಜ್ ಹುಡುಕ್ರಿ, ಬಜೆಟ್ ಎಂಬ ಪದದ ಉಲ್ಲೇಖವಿಲ್ಲ. There is no mention of the word budget in the Constitution of India. ಮತ್ತೇನಿದೆ? ಬಜೆಟ್ ಅನ್ನೋ ಪದದ ಉಲ್ಲೇಖ ಇದೆನಾ ಸಂವಿಧಾನದಲ್ಲಿ? ದೇವರಾಣೆ ಇಲ್ಲ ಸರ್. ಹಾಗಾದ್ರೆ ಈ ಭಾರತ ಸಂವಿಧಾನದ 112ನೇ ವಿಧಿ ಒಂದು ಪದವನ್ನ ನೀಡಿದೆ, ಒಂದು ಪ್ರಾವಿಷನ್ ಅನ್ನ ನೀಡಿದೆ. ಹಾಗಾದ್ರೆ ಆ ಒಂದು ಪ್ರಾವಿಷನ್ ಏನಂದ್ರೆ ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅಂತ. ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್, ವಾರ್ಷಿಕ ಹಣಕಾಸಿನ ವಿವರ, ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅಂತೀವಿ. ಹೌದ್ರಿ? ಅಥವಾ ವಾರ್ಷಿಕ ಆಯವ್ಯಯ ಪಟ್ಟಿ ಅಂತ ಕೂಡ ಕರಿತೀವಿಲ್ಲ. ಹಾಗಾದ್ರೆ ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅಂದ್ರೆ ಏನು? ಎಸ್, ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ, ಎಷ್ಟು ವೆಚ್ಚ ಮಾಡ್ತೀವಿ ಅನ್ನೋದನ್ನ ದಾಖಲಾತಿಯ ರೂಪದಲ್ಲಿ ಪಟ್ಟಿ ಮಾಡುತ್ತೆ. ಅದೇ ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್. ಹಾಗಾದ್ರೆ ಈ ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ನ ದಾಖಲಾತಿ ಇದಾವಲ್ರಿ, ಇದನ್ನ ಸಂಸತ್ತಿಗೆ ಬರುವಾಗ ಒಂದು ಬ್ಯಾಗಲ್ಲಿ ಹಾಕೊಂಡು ಬರ್ತಾರೆ. ಹಾಗಾಗಿ ಇದನ್ನ ಏನಂತ ಕರಿತೀವಿ ಅಂದ್ರೆ ಬಜೆಟ್ ಅಂತ ಕರಿತೀವಿ. ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ ಅಂದ್ರೂ ಒಂದೇ, ಬಜೆಟ್ ಅಂದ್ರೂ ಒಂದೇ. ಯಾಕಂದ್ರೆ ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ನ ದಾಖಲಾತಿಗಳನ್ನ ಒಂದು ಬ್ಯಾಗಲ್ಲಿ ಹಾಕಿಕೊಂಡು ಬರುವ ರೂಢಿ ಇದೆ, ಪದ್ಧತಿ ಇದೆ. ಇವನು ನಿರ್ಮಲಾ ಸೀತಾರಾಮನ್ ಬಜೆಟ್ ಅಂತ ನೋಡ್ರಿ, ನಿರ್ಮಲಾ ಮೇಡಮ್ ಒಂದು ಬ್ಯಾಗ್ ಹಿಡ್ಕೊಂಡು ನಿಂತಿರ್ತಾರೆ. ಆ ಬ್ಯಾಗ್ ಒಳಗೆ ಮೇಕಪ್ ಕಿಟ್ ಇರುತ್ತಾ? ಇಲ್ಲ. ಏನಿರುತ್ತೆ? ಆ್ಯನ್ಯುವಲ್ ಫಿನಾನ್ಸ್ ಸ್ಟೇಟ್ಮೆಂಟ್ಗೆ ಸಂಬಂಧಿಸಿದ ದಾಖಲಾತಿಗಳು ಇರುತ್ತೆ. ಹೌದ್ರಿ? ನಿದ್ದೆ ಬರುತ್ತಿದೆಯಾ? ಇಲ್ಲಲ್ಲ. ಆಕಳಿಸುವುದು, ತೂಕಡಿಸುವುದು ನಿಮ್ಮ ಜನ್ಮಸಿದ್ಧ ಹಕ್ಕ? ಇಲ್ಲಲ್ಲ. ಜೋಗಳ ಹಾಡ್ಬೇಕಂತ ನೋಡಿ. ಏನ್ ಜೋಗಳ್ಯಾ? ಗೊತ್ತಾಯ್ತಾ? ಬಜೆಟ್ ಅಂದ್ರೆ ಏನಂತ ಇವಾಗ ಸ್ವಲ್ಪ ಕ್ಲಾರಿಟಿ ಸಿಕ್ಕೈತಾ? ಸರ್ಕಾರ ಒಂದು ವರ್ಷದಲ್ಲಿ ವೆಚ್ಚ ಮಾಡುತ್ತೆ, ಒಂದು ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ, ಒಂದು ಪೇಪರ್ನಾಗ ಬರೀತಾರ, ಲಿಸ್ಟ್ ಮಾಡ್ತಾರು, ಅದನ್ನು ಒಂದು ಬ್ಯಾಗ್ನಾಗ ತೊಗೊಂಡು ಬರ್ತಾರು, ಅದೇ ಬಜೆಟ್. ಹಾಗಾದರೆ ಭಾರತದ ಬಜೆಟನ್ನು ಅಥವಾ ಕೇಂದ್ರ ಬಜೆಟನ್ನು ತಯಾರಿಸುವವರು ಯಾರು? ಭಾರತದ ಬಜೆಟನ್ನು ಅಥವಾ ಕೇಂದ್ರ ಬಜೆಟನ್ನು ತಯಾರಿಸುವವರು ಯಾರು? ಎಸ್, ಹಣಕಾಸು ಸಚಿವಾಲಯ, ಮಿನಿಸ್ಟ್ರಿ ಆಫ್ ಫೈನಾನ್ಸ್. ಹೌದ್ರಿ? ಇದ್ರ ಜೊತೆಗೆ ಕೇಂದ್ರ ಸಾಂಖ್ಯಿಕ ಇಲಾಖೆ, ಹಣಕಾಸು ಸಚಿವಾಲಯ, ಈ ಸಾಂಖ್ಯಿಕ ಇಲಾಖೆ ಇಬ್ಬರು ಸೇರಿಕೊಂಡು ಏನನ್ನ ತಯಾರು ಮಾಡ್ತಾರೆ? ಬಜೆಟ್ ಅನ್ನ ತಯಾರು ಮಾಡ್ತಾರೆ. ಹೆಂಗೆ ತಯಾರು ಮಾಡ್ತಾರೆ? ಯಾವುದರ ಆಧಾರದ ಮೇಲೆ ತಯಾರು ಮಾಡ್ತಾರೆ? ನೆನಪಿರಲಿ, ಹಣಕಾಸು ಸಚಿವಾಲಯ ಬಜೆಟ್ ಅನ್ನು ತಯಾರಿಸುವಾಗ ಮೂರು ವಿಧದ ಅಂಕಿ ಅಂಶಗಳನ್ನು ಆಧಾರವನ್ನಾಗಿಟ್ಕೊಳ್ಳುತ್ತೆ. ಎಷ್ಟು ವಿಧದ ಅಂಕಿ ಅಂಶಗಳು? 3 ವಿಧದ ಅಂಕಿ ಅಂಶಗಳು. ಹೌದ್ರಿ? ಇವಾಗ ಪ್ರಸ್ತುತ ಚಾಲ್ತಿಯಲ್ಲಿರುವ ಆರ್ಥಿಕ ವರ್ಷ ಯಾವುದು? 2024-25 ಚಾಲ್ತಿಯಲ್ಲಿದೇನೋ ಮುಗಿದಿದೇನೋ? ಚಾಲ್ತಿ ಒಳಗೈತಿ ಪಕ್ಕ? ಹೌದ್ರಿ? ಹಾಗಾದ್ರೆ ಇಂದಿನ ಆರ್ಥಿಕ ವರ್ಷ ಯಾವುದು? 2023-24. ಎಷ್ಟು ಶಾಣ್ಯರಿದ್ರು ಒಬ್ಬೊಬ್ಬ. ಮುಂದಿನ ಆರ್ಥಿಕ ವರ್ಷ ಯಾವುದು? 2025-26.
ಮೇ ಬಿ ನಮ್ಮ ಶಂಕರಣ್ಣಗ ಎಕನಾಮಿಕ್ಸ್ ಅಂದರೆ ಬಹಳ ಇಷ್ಟ ಇದೆ ಅನಿಸುತ್ತೆ. ನಾನು ಹೇಳೋದಕ್ಕಿಂತ ಮುಂಚೆ ಎಲ್ಲ ಹೇಳ್ತಾವಣ ಶಿಷ್ಯ, ಎಲ್ಲಿದ್ದೆ ಇಲ್ಲಿ ತನಕ. ಹಾಂ, ಎಸ್, ಇವು ಮೂರೇನು ಆರ್ಥಿಕ ವರ್ಷ. ನೋಡಿ, ಈ ಆರ್ಥಿಕ ವರ್ಷ ಮುಗ್ದಿದೇನೋ ಇಲ್ವೋ? ಮುಗ್ದಿದೆ. ಈ ಆರ್ಥಿಕ ವರ್ಷ ಮುಗ್ದಿದೆನಾ? ಇಲ್ಲ. ಈ ಆರ್ಥಿಕ ವರ್ಷ ಇನ್ನೂ ಪ್ರಾರಂಭಗೊಂಡೇ ಇಲ್ಲ. ಯಾಕಂದರೆ ಭಾರತದ ಆರ್ಥಿಕ ವರ್ಷ ಪ್ರಾರಂಭಗೊಳ್ಳುವುದು ಏಪ್ರಿಲ್ 1ರಂದು, ಮುಕ್ತಾಯಗೊಳ್ಳುವುದು ಮುಂದಿನ ಮಾರ್ಚ್ 31ರಂದು. ಹೌದ್ರಿ? ಹೌದ್ರಿ? ಹಾಗಾದರೆ ಈ ಆರ್ಥಿಕ ವರ್ಷ ಮುಗಿದಿದೆನಾ? ಆ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂಗೆ ಬಜೆಟನ್ನು ಮಂಡನೆ ಮಾಡಿದ್ರಾ? ಆ ಹಣವನ್ನು ಖರ್ಚು ಮಾಡಿದಾರಾ? ಎಸ್, ಮಾಡಿದಾರಲ್ಲ ಸರ್. ಸೊ ಆ ಆರ್ಥಿಕ ವರ್ಷಕ್ಕೆ ಸಂಬಂಧಪಟ್ಟಂಗೆ ಏನನ್ನ ಮಂಡನೆ ಮಾಡಿರ್ತಾರೆ ಅಂದರೆ ಎಕನಾಮಿಕ್ ಸರ್ವೆ, ಆರ್ಥಿಕ ಸಮೀಕ್ಷೆಯನ್ನು ಮಂಡನೆ ಮಾಡಿರ್ತಾರೆ. ಆ ವರ್ಷದಲ್ಲಿ ಎಷ್ಟು ಬಜೆಟನ್ನು ಮಂಡನೆ ಮಾಡಿದ್ವಿ, ಯಾವುದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ, ಯಾವುದರಿಂದ ಎಷ್ಟು ಬಂತು, ಯಾವುದರಿಂದ ಎಷ್ಟು ಲಾಸ್ ಆಯಿತು, ಯಾವುದನ್ನು ಮುಂದುವರಿಸಬೇಕು, ಯಾವುದನ್ನು ಮುಂದುವರಿಸಬಾರ್ದು, ಅದರ ಕುರಿತು ಮಾಹಿತಿ ಸಿಕ್ಕಿರುತ್ತೆ. ಹಾಗಾಗಿ ನಾವಿಲ್ಲಿ ಏನಂತೀವಿ ಅಂದರೆ ಹಿಂದಿನ ಆರ್ಥಿಕ ವರ್ಷದ ನೈಜ ಅಂಕಿ ಅಂಶಗಳು. ಇಂದಿನ ಆರ್ಥಿಕ ವರ್ಷದ ನೈಜ ಅಂಕಿ ಅಂಶಗಳು. ಹೌದ್ರಿ? ಈ ಆರ್ಥಿಕ ವರ್ಷ ಮುಕ್ತಾಯಗೊಂಡಿದೆನಾ? ಇನ್ನೂ ಏನಿದೆ? ಚಾಲ್ತಿಯಲ್ಲಿದೆ. ಹಾಗಾದರೆ ಈ ಆರ್ಥಿಕ ವರ್ಷದ್ದು ನೈಜ ಅಂಕಿ ಅಂಶಗಳು ಸಿಗೋಕೆ ಸಾಧ್ಯ ಇದೆನಾ? ಇಲ್ಲ. ಸಾಧ್ಯ ಇದೆನಾ? ಇಲ್ಲ. ಹಾಗಾದರೆ ಚಾಲ್ತಿಯಲ್ಲಿರುವ ಆರ್ಥಿಕ ವರ್ಷದ ಪರಿಷ್ಕೃತ ಅಂಕಿ ಅಂಶಗಳು, ಚಾಲ್ತಿಯಲ್ಲಿರುವ ಆರ್ಥಿಕ ವರ್ಷದ ಪರಿಷ್ಕೃತ ಅಂಕಿ ಅಂಶಗಳು. ಹಾಗಾದರೆ ಮುಂದಿನ ಆರ್ಥಿಕ ವರ್ಷ ಇನ್ನೂ ಪ್ರಾರಂಭಗೊಂಡೇ ಇಲ್ಲ ಸರ್. ಹಾಗಾದರೆ ಮುಂದಿನ ಆರ್ಥಿಕ ವರ್ಷದ ನಿರೀಕ್ಷಿತ ಅಂಕಿ ಅಂಶಗಳು. ಹಾಗಾದರೆ ಈ ಮೂರು ವಿಧದ ಅಂಕಿ ಅಂಶಗಳನ್ನು ಆಧಾರವನ್ನಾಗಿಟ್ಕೊಂಡು ನಮ್ಮ ಹಣಕಾಸು ಸಚಿವಾಲಯ ಮತ್ತು ಕೇಂದ್ರ ಸಾಂಖ್ಯಿಕ ಇಲಾಖೆ ಏನನ್ನ ತಯಾರು ಮಾಡ್ತಾರೆ ಅಂದರೆ ಬಜೆಟನ್ನು ತಯಾರು ಮಾಡ್ತಾರೆ. ಏನನ್ನ ತಯಾರು ಮಾಡ್ತಾರೆ? ಬಜೆಟನ್ನು ತಯಾರು ಮಾಡ್ತಾರೆ. ಗೊತ್ತಾಗೈತಿ? ಹೇಳ್ತಾ ಇರೋದು ಸ್ಪೀಡ್ ಆಗ್ತಾ ಇದೆನಾ? ತಲೆಯಲ್ಲಿ ಹೋಗ್ತಾ ಇದೆನಾ? समझ में आ रहा है? समझा? गेटिंಗ್ ಮೈ ಪಾಯಿಂಟ್ಸ್? ಓಕೆ, ಪಕ್ಕಾ? ಹಾಂ. ಹಾಗಾದರೆ ಇವಾಗ ಬಜೆಟ್ ಅಂದರೆ ಏನು ಅಂತ ಗೊತ್ತಾಗಿದೆ, ಯಾರು ತಯಾರಿಸ್ತಾರೆ ಅಂತ ಗೊತ್ತಾಗಿದೆ, ಹೇಗೆ ತಯಾರಿಸ್ತಾರೆ ಅಂತ ಗೊತ್ತಾಗಿದೆ. ಇವಾಗ ಏನನ್ನ ನೋಡೋಣ ಅಂದರೆ ಬಜೆಟ್ನ ವಿಧಗಳನ್ನು ನೋಡೋಣ. ಲೆಟ್ ಅಸ್ ಸಿ ಟೈಪ್ಸ್ ಆಫ್ ಬಜೆಟ್ನ ವಿಧಗಳು. ನೋಡಿ ಸರ್, ಬಜೆಟಲ್ಲಿ ಎಷ್ಟು ಘಟಕಗಳು ಇದೆ ಅಂದರೆ 2 ಘಟಕಗಳು. ಒಂದು ಆದಾಯ, ಇನ್ನೊಂದು ವೆಚ್ಚ. ಇದನ್ನು ಬಿಟ್ಟರೆ ಮತ್ತೇನೂ ಇರಲ್ಲ. ಒಂದೇನು ಆದಾಯ ಅಂದರೆ ಸ್ವೀಕೃತಿ, ಇನ್ನೊಂದೇನು ವೆಚ್ಚ. ಇದರ ಆಧಾರದ ಮೇಲೆ 3 ವಿಧದ ಬಜೆಟನ್ನು ನೋಡ್ತೀವಿ. ಹಾಗಾದರೆ ವೆಚ್ಚ ಮತ್ತು ಆದಾಯ ಸಮನಾಗಿದ್ದರೆ ಸಮತೋಲಿತ ಬಜೆಟ್, ಬ್ಯಾಲೆನ್ಸ್ಡ್ ಬಜೆಟ್ ಅಂತೀವಿ. ಇಫ್ ದ ಎಕ್ಸ್ಪೆಂಡಿಚರ್ ಆ್ಯಂಡ್ ರಿಸಿಪ್ಟ್ಸ್ ಆರ್ ಈಕ್ವಲ್. ಹೌದ್ರಿ? ಅಂತಹ ಬಜೆಟನ್ನು ಏನಂತ ಕರಿತೀವಿ? ಬ್ಯಾಲೆನ್ಸ್ಡ್ ಬಜೆಟ್. ಹೌದ್ರಿ? ಒಂದು ವೇಳೆ ವೆಚ್ಚ ಆದಾಯಕ್ಕಿಂತ ಜಾಸ್ತಿ ಇದ್ದರೆ ಅಂದರೆ ವೆಚ್ಚ ಜಾಸ್ತಿ ಇದೆ, ಆದಾಯ ಕಡಿಮೆ ಇದೆ, ಇದನ್ನು ನಾವೇನಂತ ಕರಿತೀವಿ ಗೊತ್ತಾ? ಕೊರತೆ ಬಜೆಟ್. ಏನಂತ ಕರಿತೀವಿ? ಕೊರತೆ ಬಜೆಟ್, ಸ್ಕಾರ್ಸಿಟಿ ಬಜೆಟ್ ಅಂತ ಕರಿತೀವಿ. ಒಂದು ವೇಳೆ ವೆಚ್ಚ ಆದಾಯಕ್ಕಿಂತ ಕಡಿಮೆ ಇದ್ದರೆ ನೋಡಿ, ವೆಚ್ಚ ಕಡಿಮೆ ಇದೆ, ಆದಾಯ ಜಾಸ್ತಿ ಇದೆ, ಇಂತಹ ಬಜೆಟನ್ನು ಏನಂತ ಕರಿತೀವಿ? ಆಕಳಿಸಿಕೊಳ್ಳುತ್ತಾ ಉಳಿತಾಯ ಬಜೆಟ್, ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ಪ್ಲಸ್ ಬಜೆಟ್ ಅಂತ ಕರಿತೀವಿ. ಇದು ಯಾವುದರ ವಿಧಗಳು? ಬಜೆಟ್ನ ವಿಧಗಳು. ಸರ್ ನೋಡ್ರಿ, ಈ ಉಳಿತಾಯ ಬಜೆಟ್ ಸರ್ಪ್ಲಸ್ ಬಜೆಟನ್ನು ಯಾವ ಸಂದರ್ಭದಲ್ಲಿ ಮಂಡನೆ ಮಾಡಲಾಗುತ್ತೆ ಅಂದರೆ ಹಣದುಬ್ಬರದ ಸಂದರ್ಭದಲ್ಲಿ. ಯಾವ ಸಂದರ್ಭದಲ್ಲಿ? ಹಣದುಬ್ಬರದ ಸಂದರ್ಭದಲ್ಲಿ. ಹಣದುಬ್ಬರ ಆಗಿದೆ ಅಂತ ತಿಳ್ಕೊಳ್ರಿ. ಇದರ ಅರ್ಥ ಏನಂದರೆ ದೇಶದಲ್ಲಿ ಹಣದ ಪೂರೈಕೆ ಜಾಸ್ತಿ ಆಗಿದೆ ಅಂತ ಅರ್ಥ.
ಹಾಗಾಗಿ ಸರ್ಕಾರ ಏನು ಮಾಡುತ್ತಂದರೆ ಹೆಚ್ಚಿನ ಆದಾಯವನ್ನು ಗಳಿಸುತ್ತೆ, ಕಡಿಮೆ ವೆಚ್ಚವನ್ನು ಮಾಡುತ್ತೆ. ಇದರಿಂದ ಹಣದ ಪೂರೈಕೆ ಏನಾಗುತ್ತೆ, ನಿಯಂತ್ರಣ ಆಗುತ್ತೆ. ಹಣದುಬ್ಬರ ಏನಾಗುತ್ತೆ, ನಿಯಂತ್ರಣ ಆಗುತ್ತೆ. ಏನಾಗುತ್ತೆ ರೀ? ಹೇಳ್ರಿ. ಉಳಿತಾಯ ಬಜೆಟನ್ನು ಯಾವಾಗ ಮಂಡನೆ ಮಾಡ್ತಾರ? ಹಣದುಬ್ಬರ ಜಾಸ್ತಿ ಆದಾಗ, ಹಣದುಬ್ಬರ ಆದಾಗ. ಹೌದಾ? ನೀವೇ ಡಿಸ್ಕಸ್ ಮಾಡ್ತಾ ಇದ್ದೀರಾ? ಇಲ್ಲಲ್ಲ? ಹಾಂ ನೆಕ್ಸ್ಟ್ ನೋಡು, ಯಾವುದು? ಕೊರತೆ ಬಜೆಟ್. ಕೊರತೆ ಬಜೆಟನ್ನು ಯಾವಾಗ ಮಂಡನೆ ಮಾಡಬೇಕು? ನೋಡಿ ಸರ್, ಯಾವತ್ತಿಗೂ ಕೊರತೆ ಬಜೆಟನ್ನು ಮಂಡನೆ ಮಾಡಲೇಬಾರ್ದು. ಯಾಕೆ? ಕೊರತೆ ಬಜೆಟನ್ನು ಮಂಡನೆ ಮಾಡಿದ್ವಿ, ಕೊರತೆ ಉಂಟಾಯಿತು, ಸಾಲಕ್ಕಾಗಿ ಎಲ್ಲಿಗೆ ಹೋಗ್ಬೇಕು? ಬೇರೆಯವ್ರ ಬಳಿ ಹೋಗ್ಬೇಕು. ಮತ್ತು ಬಡ್ಡಿ ಕಟ್ಟಬೇಕಲ್ಲ. ಯಾರಿಗೆ ಲಾಸು? ನಮಗೆ ಲಾಸ್. ಹೌದಿಲ್ವೋ? ನಮಗೆ ಲಾಸ್ ಹೌದಿಲ್ಲ? ಎಸ್. ಹಾಗಾದರೆ ನೋಡಿ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು, ಅಭಿವೃದ್ಧಿ ಹೊಂದದೇ ಇರುವ ದೇಶಗಳು ಯಾವಾಗಲೂ ಸಮತೋಲಿತ ಬಜೆಟನ್ನು ಮಂಡನೆ ಮಾಡಬೇಕು. ಅಭಿವೃದ್ಧಿ ಹೊಂದದೇ ಇರುವ, ಅಭಿವೃದ್ಧಿ ಹೊಂದುತ್ತಿರುವ ದೇಶಗಳು ಎಂತಹ ಬಜೆಟನ್ನು ಮಂಡನೆ ಮಾಡಬೇಕು? ಸಮತೋಲಿತ ಬಜೆಟನ್ನು. ಆಲ್ರೆಡಿ ಅಭಿವೃದ್ಧಿ ಹೊಂದಿದ ದೇಶಗಳು, ಡೆವಲಪ್ಡ್ ಕಂಟ್ರೀಸ್, ಎಂತಹ ಬಜೆಟನ್ನು ಮಂಡನೆ ಮಾಡ್ತಾವೆ ಅಂದರೆ ಉಳಿತಾಯ ಬಜೆಟನ್ನು. ಸೊ ಕೊರತೆ ಬಜೆಟನ್ನು ಯಾವಾಗಲೂ ಮಂಡನೆ ಮಾಡಬಾರ್ದು. ಆದರೂ ಕೂಡ ಭಾರತ ಕೊರತೆ ಬಜೆಟನ್ನು ಮಂಡನೆ ಮಾಡ್ತಾ ಬರ್ತಾ ಇದೆ. ನಮ್ಮ ದುರಾದೃಷ್ಟ, ನಮ್ಮ ದುರಾದೃಷ್ಟ. ಗೊತ್ತಾಯ್ತು? ಗೊತ್ತಾಗೈತೋ ಇಲ್ವೋ? ಗೊತ್ತಾಗೈತಾ? ಹಾಗಾದರೆ ನೋಡಿ, ಸ್ವಲ್ಪ ಇಲ್ಲಿ ಪಿತಾಮಹರನ್ನು ನೋಡ್ತಾ ಬರಬೇಕಾಗುತ್ತೆ. ಪ್ರಪಂಚದ ಬಜೆಟ್ನ ಪಿತಾಮಹ ಯಾರು? ನಾನು ಹೇಳಿದ್ದೀನಿ, ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ. ಆಲ್ರೆಡಿ ಐ ಹ್ಯಾಡ್ ಸೆಡ್. ಲಾರ್ಡ್ ಕ್ಯಾನಿಂಗ್ ಬಗ್ಗೆ ಹೇಳುವಾಗ ಹೇಳಿದ್ದೀನಿ. ನೋಡಿ, ಬ್ರಿಟನ್ ದೇಶದ ಒಬ್ಬ ಫಿನಾನ್ಸ್ ಮಿನಿಸ್ಟರ್ ಇದ್ದ. ಬ್ರಿಟನ್ ದೇಶದ ಫಿನಾನ್ಸ್ ಮಿನಿಸ್ಟರ್ ಇದ್ದ. ಈ ಫಿನಾನ್ಸ್ ಮಿನಿಸ್ಟರ್ ಯಾರು ಅಂದರೆ ರಾಬರ್ಟ್ ವಾಲ್ಪೋಲ್. ಫಿನಾನ್ಸ್ ಮಿನಿಸ್ಟರ್ ಯಾರು? ರಾಬರ್ಟ್ ವಾಲ್ಪೋಲ್. ಇವನು ಕ್ರಿಸ್ತ ಶಕ 1733ರಲ್ಲಿ ಪ್ರಪಂಚದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಏನನ್ನ ಪರಿಚಯಿಸ್ತಾರಂದರೆ ಬಜೆಟನ್ನು. ಹೀಗಾಗಿ ಪ್ರಪಂಚದ ಬಜೆಟ್ನ ಪಿತಾಮಹ ಯಾರು ಅಂದರೆ ರಾಬರ್ಟ್ ವಾಲ್ಪೋಲ್. ಬೈ ರಾಬರ್ಟ್ ವಾಲ್ಪೋಲ್. ಹೌದ್ರಿ? ಹಾಗಾದರೆ ಭಾರತದಲ್ಲಿ ಬಜೆಟನ್ನು ಪರಿಚಯಿಸಿದ್ಯಾರು? ಭಾರತದ ಬಜೆಟ್ನ ಪಿತಾಮಹ ಯಾರು? ಎಸ್. ನೋಡಿ, ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬಜೆಟನ್ನು ಪರಿಚಯಿಸಿದ್ದು PC ಮಹಲನೋಬಿಸ್ ಅಲ್ಲ, ಜೇಮ್ಸ್ ವಿಲ್ಸನ್. He was a British economist. For the first time in India, budget was introduced by James Wilson on 4th April 1860. ಯಾವಾಗ? ಏಪ್ರಿಲ್ 4, 1860 ಬಜೆಟನ್ನು ಪರಿಚಯಿಸಿದ್ದು ಇವನು. ಆದರೆ ಭಾರತದ ಬಜೆಟ್ಗೆ ಸಂಬಂಧಿಸಿದ ಹಾಗೆ ಹಲವಾರು ಸುಧಾರಣೆಗಳನ್ನು, ಹಲವಾರು ರಿಫಾರ್ಮ್ಸನ್ನು ಮಾಡಿದ್ದು ಯಾರು ಅಂದರೆ PC ಮಹಲನೋಬಿಸ್. ಹಾಗಾಗಿ PC ಮಹಲನೋಬಿಸ್ರನ್ನ ಭಾರತದ ಬಜೆಟ್ನ ಪಿತಾಮಹ ಅಂತ ಕರಿತೀವಿ. ಏನಂತ ಕರಿತೀವಿ? ಭಾರತದ ಬಜೆಟ್ನ ಪಿತಾಮಹ. ಹೌದ್ರಿ? He brought many reforms in Indian budget. Hence, he is called as the father of budget in India. ಕ್ಲಿಯರ್ ಆಗೈತಿ? ಹಾಗಾದರೆ ಬಜೆಟ್ ಅನ್ನೋದು ಎಂತಹ ಮಸೂದೆ? ನೋಡಿ, ಮಸೂದೆಯಲ್ಲಿ ಎಷ್ಟು ವಿಧ ಇದೆ? 3 ವಿಧ ಇದೆ. ಮಸೂದೆಯಲ್ಲಿ ಎಷ್ಟು ವಿಧ ಇದೆ? 3 ವಿಧ. ಯಾವುದು? ಸಾರ್ವಜನಿಕ ಮಸೂದೆ, ಹಣಕಾಸು ಮಸೂದೆ. ಹೌದ್ರಿ? ಸಾರ್ವಜನಿಕ ಮಸೂದೆ ಅಂತ ಇಲ್ಲ. ಮಸೂದೆಯಲ್ಲಿ 3 ವಿಧ. ಸಾಮಾನ್ಯ ಮಸೂದೆ, ಆರ್ಡಿನರಿ ಬಿಲ್. 2 ತಿದ್ದುಪಡಿ ಮಸೂದೆ, ಅಮೆಂಡ್ಮೆಂಟ್ ಬಿಲ್.
ಮೂರು ಹಣಕಾಸು ಮಸೂದೆ ಫಿನಾನ್ಸ್ ಬಿಲ್. ಹಾಗಾದರೆ ಬಜೆಟ್ ಅನ್ನೋದು ಎಂತಹ ಮಸೂದೆ? ಹಣಕಾಸು ಮಸೂದೆ. ಬಜೆಟ್ ಅನ್ನೋದು ಎಂತಹ ಮಸೂದೆ? ಹಣಕಾಸು ಮಸೂದೆ. ಹೌದು ಅಲ್ವೋ? ಹಾಗಾದರೆ ಮಸೂದೆ ಯಾವುದಾದರೊಂದು ಮಸೂದೆ ಕಾಯ್ದೆ ಆಗಬೇಕಾದ್ರೆ ಅದು ಯಾವ ಹಂತಗಳನ್ನು ಪಾಸ್ ಆಗಬೇಕು? ಲೋಕಸಭೆಯಲ್ಲಿ ಅಥವಾ ರಾಜ್ಯಸಭೆಯಲ್ಲಿ? ಹೌದ್ರಿ, ವಾಟ್ ಎವರ್. ಇಲ್ಲಿ ಹಣಕಾಸು ಮಸೂದೆ ಬೇಡ, ಮಾಮೂಲಿ ಒಂದು ಮಸೂದೆ. ನೋಡ್ರಿ, ಯಾವುದಾದ್ರೂ ಒಂದು ಮಸೂದೆ ಅಂತ ಬಂದಾಗ ಸಂಸತ್ತಿನ ಎರಡೂ ಸದನಗಳಲ್ಲಿ ಪಾಸ್ ಆಗಬೇಕು. ಆಫ್ಟರ್ ದಟ್ ಯಾರ ಸಹಿ ಆಗಬೇಕು? ಪ್ರೆಸಿಡೆಂಟ್ ಆಫ್ ಇಂಡಿಯಾ, ರಾಷ್ಟ್ರಪತಿಯ ಸಹಿ ಆಗಬೇಕು. ಹಂಗಂದ್ರೆ ಮಾತ್ರ ಅದು ಕಾಯ್ದೆ ಆಗುತ್ತೆ. ಬಿಲ್ ಬಿಕಮ್ಸ್ ಆಕ್ಟ್, ಶಾಸನ ಆಗುತ್ತೆ. ಇಲ್ಲಾಂದ್ರೆ ಜೈ ಹಿಂದ್ ಭಾರತ್ ಬಂದ್. ಪವನ್ ಕುಮಾರ ಇಲ್ಲಾಂದ್ರೇನು? ಜೈ ಹಿಂದ್ ಭಾರತ್ ಬಂದ್. ಸರ, ಮಧ್ಯಾಹ್ನ 4 ಚಪಾತಿ, ಲೈಟ್ ಆಗಿ ರೈಸು. ಹೌದಾ? ನಿದ್ದೆ ಬರುತ್ತೆ ಸರ್, ನಮ್ದೇನು ತಪ್ಪಿಲ್ಲ. ವೆದರ್ ಹಂಗಿದೆ, ವೆದರ್ ಸಪೋರ್ಟ್ ಮಾಡುತ್ತೆ. ವೆದರ್ ಸಪೋರ್ಟಿಂಗ್ ಅಸ್ ಟು ಸ್ಲೀಪ್ ವೆಲ್. ಹೌದಲ್ರಿ? ಯಾಕ್ರಿ ಸಿಟ್ಟಾದ್ರಿ? ಒಂದು ಕೆಲಸ ಮಾಡ್ರಿ, ಸೂರ್ಯವಂಶ ಗಸಗಸೆ ಪಾಯಸ, ಸೂರ್ಯವಂಶ ಪಾಯಸ ಅದ್ರಲ್ಲಿ ಸ್ವಲ್ಪ ವಿಷ ಹಾಕೊಂಡು ಬಂದ್ಬಿಡ್ರಿ, ಕುಡಿದು ಹೋಗ್ಬಿಡ್ತೀನಿ, ಟಾಟಾ ಬಾಯ್ ಬಾಯ್ ಅಂತ. ಹೌದ್ರಿ? ನಾನಂದ್ರೆ ಆಗಲ್ಲ. ಎಸ್. ಹಾಗಾದ್ರೆ ಹಣಕಾಸು ಮಸೂದೆ ಹೆಂಗೆಲ್ಲ ಕಾಯ್ದೆ ಆಗುತ್ತೆ, ಯಾವ ಹಂತಗಳನ್ನು ದಾಟುತ್ತೆ ಅನ್ನೋದನ್ನು ನೋಡುತ್ತಾ ಬರೋಣವೇ? ಪಕ್ಕ? ಎಸ್. ಹಾಗಾದರೆ ಇದರಲ್ಲಿ ಒಂದನೇ ಹಂತ. ಹೌದ್ರಿ? ಒಂದನೇ ಹಂತದಲ್ಲಿ ಏನಾಗುತ್ತೆ? ಎಸ್, ಒಂದನೇ ಹಂತದಲ್ಲಿ ಏನಾಗುತ್ತೆ ಅಂದರೆ ಮಂಡನೆ. ಏನಾಗುತ್ತೆ? ಮಂಡನೆ. ಸರ್, ಹಣಕಾಸು ಮಸೂದೆಯನ್ನ ಕಡ್ಡಾಯವಾಗಿ ಯಾರು ಮಂಡನೆ ಮಾಡಬೇಕು? ಹಣಕಾಸು ಸಚಿವರು. ಹಾಗಾದರೆ ಹಣಕಾಸು ಸಚಿವರು ಕಡ್ಡಾಯವಾಗಿ ಎಲ್ಲಿ ಮಂಡನೆ ಮಾಡಬೇಕು? ಸಂಸತ್ತಿನ ಕೆಳಮನೆಯಲ್ಲಿ, ಅಂದರೆ ಲೋಕಸಭೆಯಲ್ಲಿ. ಎಲ್ಲಿ ಮಂಡನೆ ಮಾಡಬೇಕು? ಲೋಕಸಭೆಯಲ್ಲಿ. ಹೌದ್ರಿ? ಹಾಗಾದರೆ ಪ್ರಸ್ತುತ ಭಾರತದಲ್ಲಿ ಹಣಕಾಸು ಮಸೂದೆ ಅಥವಾ ಬಜೆಟನ್ನು ಮಂಡನೆ ಮಾಡಲು ನಿಗದಿಪಡಿಸಿದ ದಿನ ಯಾವುದು? ಫೆಬ್ರವರಿ 1. ಯಾವುದು? ಫೆಬ್ರವರಿ 1. ಹಾಗಾದರೆ ಫೆಬ್ರವರಿ 1ರಂದು ನಮ್ಮ ಹಣಕಾಸು ಸಚಿವರು ಲೋಕಸಭೆಯಲ್ಲಿ ಏನನ್ನ ಮಂಡಿಸ್ತಾರೆ? ಹಣಕಾಸು ಮಸೂದೆಯನ್ನು. ಏನನ್ನ ಮಂಡಿಸ್ತಾರೆ? ಹಣಕಾಸು ಮಸೂದೆಯನ್ನು. ಹೌದಾ? ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯಲ್ಲಿ ಮಂಡಿಸೋಕೆ ಬರುತ್ತಾ? ಇಲ್ಲ. ಕಡ್ಡಾಯವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಹಣಕಾಸು ವಿಧೇಯಕಗಳನ್ನು. ಹೌದ್ರಿ? ಹಾಗಾದರೆ ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿ ಪಡ್ಕೋಬೇಕು? ಇದಂಗೆ ಒಂದು ಎಕ್ಸ್ಟ್ರಾ ವಿಚಾರ. ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿಯನ್ನು ಪಡ್ಕೋಬೇಕು? ಯಾರ್ದು? ರಾಷ್ಟ್ರಪತಿ? ಸ್ಪೀಕರು? ಆಬ್ವಿಯಸ್ಲಿ ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿಯನ್ನು ಪಡ್ಕೋಬೇಕು? ರಾಷ್ಟ್ರಪತಿ. ನೋಡಿ, ಒಂದು ಮಸೂದೆ, ಹಣಕಾಸು ಮಸೂದೆ ಹೌದೋ ಅಲ್ವೋ ಅಂತ ನಿರ್ಧಾರ ಮಾಡೋದು ಯಾರು ಅಂದರೆ ಲೋಕಸಭಾ ಸ್ಪೀಕರ್. ಹೌದ್ರಿ? ಲೋಕಸಭಾ ಸ್ಪೀಕರ್ ಡಿಸೈಡ್ಸ್ ವೆದರ್ ಎ ಬಿಲ್ ಈಸ್ ಮನಿ ಬಿಲ್ ಆರ್ ನಾಟ್. ಹೌದಾ? ಹಾಗಾದರೆ ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿ ಬೇಕು? ರಾಷ್ಟ್ರಪತಿ. ನೋಡಿ ಸರ್, ನಾನು ಅವಾಗಲೇ ಹೇಳಿದ್ದು ನೋಡ್ರಿ, ಹಣಕಾಸು ಮಸೂದೆಯನ್ನು ತಯಾರು ಮಾಡೋದು ಹಣಕಾಸು ಸಚಿವಾಲಯ, ಬಜೆಟನ್ನು ತಯಾರು ಮಾಡೋದು ಹಣಕಾಸು ಸಚಿವಾಲಯ. ಅವ್ರು ತಯಾರು ಮಾಡೋದಕ್ಕಿಂತ ಮುಂಚೆ ಯಾರ ಪೂರ್ವಾನುಮತಿಯನ್ನು ಪಡ್ಕೋಬೇಕಂದ್ರೆ ರಾಷ್ಟ್ರಪತಿದು ಕಡ್ಡಾಯವಾಗಿ ಪಡ್ಕೊಳ್ಳೇಬೇಕು. ಹಾಗಾದರೆ ನಿಮ್ಮ ತಲೆಯಲ್ಲಿ ಒಂದು ಪ್ರಶ್ನೆ ಮೂಡಬೇಕು, ಸರ,
ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ಪೂರ್ವಾನುಮತಿ ಬೇಕಂತೆ. ಹಣಕಾಸು ಮಸೂದೆಯನ್ನು ಕಡ್ಡಾಯವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕಂತೆ. ಯಾಕೆ? ಎಸ್, ಜನರಿಂದ ನೇರವಾಗಿ ಆಯ್ಕೆಯಾಗಿ ಹೋದವರು ಇರ್ತಾರೆ ಲೋಕಸಭೆಯಲ್ಲಿ. ಮತ್ತೆ ಎಸ್, ಮತ್ತೆ ಹೇಳಲಿ, ಯಾರಾದ್ರೂ ಒಬ್ರಾದ್ರೂ ಹೇಳ್ರಿ, ಮರ್ಯಾದೆ ಉಳಿಸ್ರಿ ನಮ್ದು. ಮೂಕ್ ಬಸವಣ್ಣಾಗಿರಲ್ವೋ? ಹೇಳ್ ಗುರು, ಬೋಲ್ ಬಾ ತೂ ಬೋಲ್. ಎಸ್ ಎಸ್ ಹೌದು. ನೋಡಿ, ಇವಾಗ ಹಣಕಾಸು ಮಸೂದೆ ಅಂದರೆ ರೊಕ್ಕಕ್ಕೆ ಸಂಬಂಧಿಸಿದ್ದು. ಯಾವುದಕ್ಕೆ ಸಂಬಂಧಿಸಿದ್ದು? ರೊಕ್ಕಕ್ಕೆ ಸಂಬಂಧಿಸಿದ್ದು. ಸರ್, ಇಲ್ಲಿ ಇಲ್ಲಿ ಕೇಂದ್ರ ಸಂಚಿತ ನಿಧಿ ಅಂತ ಬರುತ್ತೆ. ಏನು? ಕೇಂದ್ರ ಸಂಚಿತ ನಿಧಿ. ಕೇಂದ್ರ ಸರ್ಕಾರಕ್ಕೆ 1 ರೂಪಾಯಿ ಆದಾಯ ಬಂದರೂ ಅದು ಎಲ್ಲಿ ಬಂದು ಜಮಾ ಆಗುತ್ತೆ ಅಂದರೆ ಕೇಂದ್ರ ಸಂಚಿತ ನಿಧಿಯಲ್ಲಿ. ಕೇಂದ್ರ ಸರ್ಕಾರ 1 ರೂಪಾಯಿನ ಖರ್ಚು ಮಾಡಬೇಕಾದ್ರೂ 1 ರೂಪಾಯಿ ಖರ್ಚು ಮಾಡಬೇಕಾದ್ರೂ ಎಲ್ಲಿಂದ ಅದನ್ನು ತಗೋಬೇಕಂದ್ರೆ ಕೇಂದ್ರ ಸಂಚಿತ ನಿಧಿಯಿಂದ. ಹಾಗಾದರೆ ಈ ಕೇಂದ್ರ ಸಂಚಿತ ನಿಧಿ ಯಾರ ಹೆಸರಲ್ಲಿರುತ್ತೆ ಅಂದರೆ ರಾಷ್ಟ್ರಪತಿಯವರ ಹೆಸರಲ್ಲಿರುತ್ತೆ. ಕೇಂದ್ರ ಸಂಚಿತ ನಿಧಿಯಿಂದ ಹಣವನ್ನು ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ ಅಂದರೆ ಲೋಕಸಭೆಗೆ. ಯಾರಿಗಿರುತ್ತೆ? ಲೋಕಸಭೆಗೆ. ಹೌದ್ರಿ? ಇರುತ್ತೋ ಇಲ್ವೋ ಲೋಕಸಭೆಗೆ? ಸರ್, ಏನು ಸರ್ ಕೇಂದ್ರ ಸಂಚಿತ ನಿಧಿ? ಕೇಂದ್ರ ಸಂಚಿತ ನಿಧಿ ಎನ್ನುವುದು ಕೇಂದ್ರ ಸರ್ಕಾರದ ಒಂದು ಬ್ಯಾಂಕ್ ಅಕೌಂಟು. ಅದು ಎಲ್ಲಿರುತ್ತೆ ಅಂದರೆ RBI ಬ್ಯಾಂಕ್ ಒಳಗಿರುತ್ತೆ. ಎಲ್ಲಿರುತ್ತೆ? RBI ಬ್ಯಾಂಕ್ ಒಳಗಡೆ. ನಾನು ಈ ಫೀಲ್ಡಿಗೆ ಬರೋದಕ್ಕಿಂತ ಮುಂಚೆ ಕೇಂದ್ರ ಸಂಚಿತ ನಿಧಿ ಅಂದ್ರೇನು? ಅದೇನೊಂದು ಗೋಡೋನ, ಅಲ್ಲಿ ಹೋಗಿ ರೊಕ್ಕನ ಸಂಗ್ರಹ ಮಾಡ್ತಾರ? ಇಲ್ಲ. ಕೇಂದ್ರ ಸಂಚಿತ ನಿಧಿ ಅನ್ನೋದೇನು? ಒಂದು ಬ್ಯಾಂಕ್ ಅಕೌಂಟು. ಯಾವ ಬ್ಯಾಂಕ್ ಒಳಗಿದೆ? RBI ಬ್ಯಾಂಕ್ ಒಳಗಿದೆ. ಹಾಗಾದರೆ ಸರ್ಕಾರಕ್ಕೆ 1 ರೂಪಾಯಿ ಆದಾಯ ಬಂದರೂ ಅಲ್ಲೇ ಜಮಾ ಆಗುತ್ತೆ. ಸರ್ಕಾರ 1 ರೂಪಾಯಿ ಖರ್ಚು ಮಾಡಿದ್ರು ಅಲ್ಲಿಂದ ಹಣ ಎತ್ಕೋಬೇಕು. ಹಾಗಾದರೆ ಇದು ಯಾರ ಹೆಸರಲ್ಲಿರುತ್ತೆ? ರಾಷ್ಟ್ರಪತಿ. ಇದರಿಂದ ಹಣವನ್ನು ತೆಗೆದುಕೊಳ್ಳುವ ಅಧಿಕಾರ ಯಾರಿಗಿರುತ್ತೆ? ಲೋಕಸಭೆಗೆ. ಇದು ಹೆಂಗಂದ್ರೆ ಒಂಥರ ಜಾಯಿಂಟ್ ಅಕೌಂಟ್ ಇದ್ದ ಹಾಗೆ. ರಾಷ್ಟ್ರಪತಿಯನ್ನು ಬಿಟ್ಟು ಲೋಕಸಭೆ ಇಲ್ಲ, ಲೋಕಸಭೆಯನ್ನು ಬಿಟ್ಟು ರಾಷ್ಟ್ರಪತಿ ಇಲ್ಲ. ಹಾಗಾಗಿ ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ಪೂರ್ವಾನುಮತಿಯನ್ನು ತಗೋಬೇಕು. ಅದನ್ನು ಕಡ್ಡಾಯವಾಗಿ ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ಎಲ್ಲಿ ಮಂಡಿಸಬೇಕು? ಲೋಕಸಭೆಯಲ್ಲಿ. ಕ್ಲಿಯರ್ ಆಗೈತಾ? ಹಾಗಾದರೆ ಇದನ್ನು ಸೈಡ್ಗಿಡ್ರಿ. ಹಣಕಾಸು ಮಸೂದೆ ಕಾಯ್ದೆಯಾಗುವ ಹಂತಗಳನ್ನು ನೋಡ್ತಾ ಬರೋಣ. ಹಾಗಾದರೆ 1ನೇ ಹಂತ ನೋಡಿದ್ವಿ. ಹಣಕಾಸು ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡಿದರು? ಲೋಕಸಭೆಯಲ್ಲಿ. ಯಾರು? ಹಣಕಾಸು ಸಚಿವರು. ಯಾವಾಗ? ಫೆಬ್ರವರಿ 1. 1ನೇ ಹಂತ ಇದು 1ನೇ ಹಂತ. ಸರ್, ಇದಾದ ನಂತರ 2ನೇ ಹಂತ ಬರುತ್ತೆ. ಈ 2ನೇ ಹಂತ ಏನು ಅಂದರೆ ಸಾಮಾನ್ಯ ಚರ್ಚೆ. 2ನೇ ಹಂತ ಏನು? ಸಾಮಾನ್ಯ ಚರ್ಚೆ. ಸಾಮಾನ್ಯ ಚರ್ಚೆಗಾಗಿ ಎಷ್ಟು ದಿನಗಳ ಕಾಲಾವಕಾಶ ಇದೆ ಅಂದರೆ 4 ರಿಂದ 5 ದಿನಗಳ ಕಾಲಾವಕಾಶ ಇದೆ. ಎಷ್ಟು ದಿನಗಳ ಕಾಲಾವಕಾಶ ಇದೆ? 4 ರಿಂದ 5 ದಿನಗಳ ಕಾಲಾವಕಾಶ ಇದೆ. ಏನಕ್ಕಾಗಿ? ಸಾಮಾನ್ಯ ಚರ್ಚೆಗಾಗಿ. ಹಾಗಾದರೆ ಸಾಮಾನ್ಯ ಚರ್ಚೆ ಎಲ್ಲಿ ನಡೆಯುತ್ತೆ? ಲೋಕಸಭೆಯಲ್ಲಿಯೇ ನಡೆಯುತ್ತೆ. ಯಾಕಂದರೆ ಮಸೂದೆಯನ್ನು ಎಲ್ಲಿ ಮಂಡನೆ ಮಾಡಿದ್ದಾರೆ? ಇಲ್ಲಿ 4-5 ದಿನ ಸಾಮಾನ್ಯ ಚರ್ಚೆ ನಡೆಯುತ್ತೆ. ಏನು ಸರ್ ಸಾಮಾನ್ಯ ಚರ್ಚೆ? ಏನಿಲ್ಲ, ಈ MP ಗಳು ಇರ್ತಾರಲ್ಲ, ಅವರು ಪ್ರಶ್ನೆಗಳನ್ನು ಕೇಳ್ತಾರೆ. ಎಲ್ಲ ಪ್ರಶ್ನೆಗಳಿಗೆ ಯಾರು ಉತ್ತರಿಸಬೇಕಂದ್ರೆ ಹಣಕಾಸು ಸಚಿವರು. ಒಂದು ನೆನಪಿರಲಿ, ಹಣಕಾಸು ಮಸೂದೆ ಬಜೆಟ್ ಅಂತ ಬಂದಾಗ ಪ್ರಧಾನಿ ಸುಮ್ಮನೆ ಕುಂತು ಬಿಡೋದು ಅವ್ರನ್ನ ನೋಡ್ಕೊತ. ಹಾಗಾದರೆ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುವ ಅಧಿಕಾರ ಯಾರದ್ದು? ಹಣಕಾಸು ಸಚಿವರದ್ದು. ಸರ್, ಹಾಗಾದರೆ ಈ ಸಾಮಾನ್ಯ ಚರ್ಚೆಯ ನಂತರ ಹಣಕಾಸು ಮಸೂದೆ ಎಲ್ಲಿಗೆ ಹೋಗುತ್ತೆ? ಹೌದ್ರಿ, ರಾಜ್ಯಸಭೆಗೆ ಹೋಗಲ್ಲ. ಇನ್ನೂ ಲೋಕಸಭೆಯಲ್ಲಿ ಮತ ಹಾಕಿಲ್ಲ.
ಲೋಕಸಭೆಯಲ್ಲಿ ಏನು ಹಾಕಿಲ್ಲ, ಮತ ಹಾಕಿಲ್ಲ, ಜಸ್ಟ್ ಸಾಮಾನ್ಯ ಚರ್ಚೆ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಸಾಮಾನ್ಯ ಚರ್ಚೆ ಮಾಡಿದ್ದಾರೆ. ಹಾಗಾದ್ರೆ ಎಲ್ಲಿಗೆ ಹೋಗುತ್ತೆ? ಲೋಕಸಭೆಯ ನಂತರ ಇದು ಸಾಮಾನ್ಯ ಚರ್ಚೆಯ ನಂತರ ಎಲ್ಲಿಗೆ ಹೋಗುತ್ತೆ? ರಾಷ್ಟ್ರಪತಿ ಬಳಿ ಹೋಗಲ್ಲ. ಎಸ್ ನೋಡಿ, ಸಾಮಾನ್ಯ ಚರ್ಚೆಯ ನಂತರ ಈ ನಮ್ಮ ಹಣಕಾಸು ಮಸೂದೆ ಎಲ್ಲಿಗೆ ಹೋಗುತ್ತೆ ಅಂದರೆ ಇಲಾಖಾ ಸ್ಥಾಯಿ ಸಮಿತಿ, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಅಂತ ಇದೆ. ನೀವು ಸಂವಿಧಾನವನ್ನು ಅಧ್ಯಯನ ಮಾಡುವಾಗ ಸಂಸದೀಯ ಸಮಿತಿಗಳು, ಪಾರ್ಲಿಮೆಂಟರಿ ಕಮಿಟೀಸ್ ಅಂತ ಬರುತ್ತೆ. ಆ ಪಾರ್ಲಿಮೆಂಟರಿ ಕಮಿಟೀಸಲ್ಲಿ ಒಂದು ವಿಧ ಯಾವುದು ಅಂದರೆ ಇಲಾಖಾ ಸ್ಥಾಯಿ ಸಮಿತಿಗಳು, ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್. ಹಾಗಾದರೆ ಎಷ್ಟು ಡಿಪಾರ್ಟ್ಮೆಂಟಲ್ ಸ್ಟ್ಯಾಂಡಿಂಗ್ ಕಮಿಟೀಸ್ ಇದೆ ಅಂದರೆ 24. ಸರ್, ಸಾಮಾನ್ಯ ಚರ್ಚೆಯ ನಂತರ ಹಣಕಾಸು ಮಸೂದೆ ಎಲ್ಲಿಗೆ ಹೋಗುತ್ತೆ ಅಂದರೆ ಇಲಾಖಾ ಸ್ಥಾಯಿ ಸಮಿತಿಯ ಬಳಿ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಇಲಾಖಾ ಸ್ಥಾಯಿ ಸಮಿತಿಯ ಬಳಿ. ಯಾಕೆ ನೋಡಿ, ಹಣಕಾಸು ಮಸೂದೆಯನ್ನು ಯಾರು ಪರಿಶೀಲನೆ ಮಾಡ್ತಾರೆ ಅಂದರೆ ಇಲಾಖಾ ಸ್ಥಾಯಿ ಸಮಿತಿಯವರು. ಯಾರು ಪರಿಶೀಲನೆ ಮಾಡ್ತಾರೆ? ಇಲಾಖಾ ಸ್ಥಾಯಿ ಸಮಿತಿಯವರು. ಹಾಗಾದರೆ ಇಲಾಖಾ ಸ್ಥಾಯಿ ಸಮಿತಿಯವರು ಯಾಕೆ ಪರಿಶೀಲನೆ ಮಾಡ್ತಾರೆ? ಯಾಕೆ ಪರಿಶೀಲನೆಯನ್ನು ಮಾಡ್ತಾರೆ ಹೇಳ್ರಿ ನೋಡೋಣ. ಹೇಳ್ರಿ, ಇಲಾಖಾ ಸ್ಥಾಯಿ ಸಮಿತಿಯವರು ಯಾಕೆ ಪರಿಶೀಲನೆ ಮಾಡ್ತಾರೆ? ನೋಡಿ, ಭಾರತದ ಬಜೆಟಲ್ಲಿ ಎಷ್ಟು ಬೇಡಿಕೆಗಳು ಇದಾವೆ ಅಂದರೆ 141 ಬೇಡಿಕೆಗಳು. ಹೌದ್ರಿ, ಯೂನಿಯನ್ ಬಜೆಟ್ ಕಂಟೆಂಡ್ 141 ಡಿಮ್ಯಾಂಡ್ಸ್. ಎಷ್ಟು ಬೇಡಿಕೆಗಳು ಇದಾವ್ರಿ? 141 ಬೇಡಿಕೆಗಳು ಇದಾವ್ರಿ. ಹಾಗಾದರೆ ಯಾವ್ಯಾವ 141 ಬೇಡಿಕೆಗಳು? ವಾಟ್ ಆರ್ ದೋಸ್ ಡಿಮ್ಯಾಂಡ್ಸ್? ನೋಡಿ ಸರ್, 3 ರಕ್ಷಣಾ ಬೇಡಿಕೆ, ಡಿಫೆನ್ಸ್ ಡಿಮ್ಯಾಂಡ್ಸ್. 3 ಯಾವುದು? ರಕ್ಷಣಾ ಬೇಡಿಕೆ, ಡಿಫೆನ್ಸ್ ಡಿಮ್ಯಾಂಡ್ಸ್. ಅದೇ ರೀತಿಯಾಗಿ 32 ರೈಲ್ವೆ ಬೇಡಿಕೆ, ರೈಲ್ವೆ ಡಿಮ್ಯಾಂಡ್ಸ್. ಅದೇ ರೀತಿಯಾಗಿ 106 ಸಾಮಾನ್ಯ ಬೇಡಿಕೆ, ಜನರಲ್ ಡಿಮ್ಯಾಂಡ್ಸ್. ಟೋಟಲ್ ಎಷ್ಟಾದವು? 141. ಈ 141 ಬೇಡಿಕೆಗಳು ಇದಾವಲ್ಲ, 141 ಬೇಡಿಕೆಗಳು ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಈ 24 ಇಲಾಖೆಗಳಿಗೆ ಸಂಬಂಧಪಟ್ಟಿದೆ. ಮತ್ತು ಆ 24 ಇಲಾಖೆಗಳು ಪರಿಶೀಲನೆ ಮಾಡಬೇಕು, ಮಾಡಬಾರ್ದು? ಆಬ್ವಿಯಸ್ಲಿ ಪರಿಶೀಲನೆ ಮಾಡಬೇಕು. ಹಾಗಾಗಿನೇ ಈ ನಮ್ಮ ಹಣಕಾಸು ಮಸೂದೆ ಸಾಮಾನ್ಯ ಚರ್ಚೆಯ ನಂತರ ಎಲ್ಲಿಗೆ ಹೋಗುತ್ತೆ ಅಂದರೆ ಇಲಾಖಾ ಸ್ಥಾಯಿ ಸಮಿತಿಗಳ ಬಳಿ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಇಲಾಖಾ ಸ್ಥಾಯಿ ಸಮಿತಿ. ನಿಮಗೆ ಗೊತ್ತಾ ಒಂದು ವಿಚಾರ? ನಿಮಗಿದು ಗೊತ್ತೇ? ಏನು ಸರ, ಇವಾಗ 32 ರೈಲ್ವೆ ಬೇಡಿಕೆ ಇದೇ ಬಜೆಟಲ್ಲಿದೆ. ಇದಕ್ಕಿಂತ ಮುಂಚೆ ರೈಲ್ವೆ ಬಜೆಟನ್ನು ಬೇರೆ ಮಂಡಿಸಲಾಗ್ತಾ ಇತ್ತು, ಮತ್ತು ಜನರಲ್ ಬಜೆಟನ್ನು ಬೇರೆ ಮಂಡಿಸಲಾಗ್ತಾ ಇತ್ತು. 2017ರ ನಂತರ ಎರಡನ್ನು ಮರ್ಜ್ ಮಾಡಲಾಗುತ್ತೆ. ಸ್ವಲ್ಪ ಅದ್ರದ್ದು ಇತಿಹಾಸ ಹೇಳ್ತೀನಿ ನೋಡ್ರಿ. ಭಾರತದಲ್ಲಿ ರೈಲ್ವೆ ಪ್ರಾರಂಭಗೊಂಡಿದ್ದು ಯಾವಾಗ? ಲಾರ್ಡ್ ಡಲ್ಹೌಸಿಯ ಕಾಲದಲ್ಲಿ 1853, 1853. ಮುಂಬೈ ಟು ಠಾಣಾ, ಸಿಂಧ್ ಸಾಹಿಬ ಸುಲ್ತಾನ. ಹೇಳಿದ್ಯಲ್ಲ, ಹೌದಲ್ಲ? ಹಾಗಾದರೆ ಆವಾಗ ಕೇವಲ 34 ಕಿಲೋಮೀಟರ್ ಉದ್ದದ ರೈಲ್ವೆ ಜಾಲ ನಿರ್ಮಾಣ ಆಗಿತ್ತು. ಸರ್, 1925ರ ಸಂದರ್ಭಕ್ಕೆ ಸರಿಸುಮಾರು 25,000 ಕಿಲೋಮೀಟರ್ ಉದ್ದದ ರೈಲ್ವೆ ಜಾಲವನ್ನು ನಿರ್ಮಾಣ ಮಾಡಿರ್ತಾರೆ ಬ್ರಿಟಿಷರು. ಅದರಿಂದ ಹೆಚ್ಚಿನ ಆದಾಯ ಬರ್ತಾ ಇತ್ತು ಬ್ರಿಟಿಷರಿಗೆ. ಹಾಗಾಗಿ 1920ರ ದಶಕದಲ್ಲಿ ನಮ್ಮ ಬ್ರಿಟನ್ ಸರ್ಕಾರ ಅಥವಾ ಬ್ರಿಟಿಷರು ಏನು ಮಾಡ್ತಾರೆ ಅಂದರೆ ಒಂದು ಸಮಿತಿಯನ್ನು ನೇಮಕ ಮಾಡ್ತಾರೆ, ಡಕ್ವರ್ತ್ ಸಮಿತಿ. ಯಾವ ಸಮಿತಿ? ಡಕ್ವರ್ತ್ ಸಮಿತಿ. ಈ ಡಕ್ವರ್ತ್ ಏನು ಹೇಳ್ತಾನಂದರೆ
ರೈಲ್ವೆ ಬಜೆಟನ್ನು ಬೇರೆ ಮಂಡನೆ ಮಾಡಿ, ಸಾಮಾನ್ಯ ಬಜೆಟನ್ನು ಬೇರೆ ಮಂಡನೆ ಮಾಡಿ. ನೋಡಿ 1860ರಲ್ಲಿ ಬಜೆಟ್ ಪರಿಚಯ ಆಗಿತ್ತಲ್ಲ, 1860ರಲ್ಲಿ ಬಜೆಟ್ ಪರಿಚಯ ಆಗಿತ್ತಲ್ಲ. ಇವನು ಏನು ಹೇಳತ್ತೇನೆ 1920ರಲ್ಲಿ ರೈಲ್ವೆ ಬಜೆಟನ್ನು ಬೇರೆ ಮಂಡನೆ ಮಾಡಿ, ಸಾಮಾನ್ಯ ಬಜೆಟನ್ನು ಬೇರೆ ಮಂಡನೆ ಮಾಡಿ. 1924ರಿಂದ ಹಿಡಿದು 2017ರವರೆಗೂ ಬೇರೆ ಬೇರೆ ಮಂಡನೆ ಮಾಡಲಾಗ್ತಾ ಇತ್ತು. ನಮ್ಮ ನರೇಂದ್ರ ಮೋದಿ ಸಾಹೇಬರು ಒಂದು ಸಮಿತಿಯನ್ನು ನೇಮಕ ಮಾಡಿದರು. ಆ ಸಮಿತಿ ಯಾವುದಂದ್ರೆ ವಿವೇಕ್ ದೇಬ್ರಾಯ್ ಸಮಿತಿ. ಸಾಹೇಬ್ರು ಹೇಳಿದರು, ಎರಡನ್ನು ಬೇರೆ ಬೇರೆ ಮಂಡನೆ ಮಾಡಬೇಡ್ರಿ, ಒಂದೇ ಬಜೆಟನ್ನು ಮಂಡನೆ ಮಾಡಿರಿ, ಒಂದಾಗೋಣ ಬಾ ಅನ್ನೋ ಥರ. ಹಾಗಾದರೆ 2017ರಿಂದ ಒಂದೇ ಬಜೆಟನ್ನು ಮಂಡನೆ ಮಾಡಲಾಗುತ್ತೆ. ಆ ಒಂದು ಬಜೆಟಲ್ಲಿ 141 ಬೇಡಿಕೆ ಇದೆ. ಆ 141ರಲ್ಲಿ 32 ರೈಲ್ವೆ ಡಿಮ್ಯಾಂಡ್ಸ್. ಹಾಗಾದರೆ ಟೋಟಲ್ ಎಷ್ಟು ಡಿಮ್ಯಾಂಡ್ಸ್ ಆದವು? 141 ಅಲ್ಲ. ಯಾವುದಕ್ಕೆ ಸಂಬಂಧಪಟ್ಟಿದ್ದು? 24 ಇಲಾಖೆಗೆ ಸಂಬಂಧಪಟ್ಟಿದ್ದು. ಹಾಗಾಗಿ ಯಾರು ಪರಿಶೀಲನೆ ಮಾಡಬೇಕು? ಇಲಾಖಾ ಸ್ಥಾಯಿ ಸಮಿತಿ. ಸರ್, ಎಷ್ಟು ದಿನ ಪರಿಶೀಲನೆ ಮಾಡ್ತಾರೆ? 28 ದಿನ ಪರಿಶೀಲನೆ ಮಾಡ್ತಾರೆ. 4 ವಾರ ಅಥವಾ 28 ದಿನ. ಹಾಗಾದರೆ 28 ದಿನ ಪರಿಶೀಲನೆ ಮಾಡಿದ್ರು ಅಂದ್ಕೊಳ್ರಿ. 28 ದಿನ ಪರಿಶೀಲನೆ ಮಾಡಿದ್ರು ಅಂತ ತಿಳ್ಕೊಳ್ರಿ. ಹಾಗಾದರೆ ಇದಾದ ನಂತರ ಹಣಕಾಸು ಮಸೂದೆ ಎಲ್ಲಿಗೆ ಹೋಗುತ್ತೆ? ಲೋಕಸಭೆಗೆ ಹೋಗುತ್ತಾ? ಎಲ್ಲಿಗೆ ಹೋಗುತ್ತೆ? ಆಬ್ವಿಯಸ್ಲಿ ಲೋಕಸಭೆಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ಲೋಕಸಭೆಗೆ. ಯಾಕಂದ್ರೆ ಇನ್ನು ಲೋಕಸಭೆಯಲ್ಲಿ ಏನು ಹಾಕಿಲ್ಲ? ಮತ ಹಾಕಿಲ್ಲ. ಹಾಗಾಗಿ ವಾಪಸ್ ಎಲ್ಲಿಗೆ ಹೋಗುತ್ತೆ? ಲೋಕಸಭೆಗೆ ಹೋಗುತ್ತೆ. ಲೋಕಸಭೆಯಲ್ಲಿ ಏನಾಗುತ್ತೆ ಅಂದರೆ 3ನೇ ಹಂತ ನಡೆಯುತ್ತೆ. ಏನಾಗುತ್ತೆ? 3ನೇ ಹಂತ. ಸರ್, ಏನು ಸರ್ ಈ 3ನೇ ಹಂತ? ಈ 3ನೇ ಹಂತವನ್ನು ನಾವೇನಂತ ಕರಿತೀವಿ ಅಂದರೆ ವಿಸ್ತೃತ ಚರ್ಚೆ. 3ನೇ ಹಂತವನ್ನು ಏನಂತ ಕರಿತೀವಿ? ವಿಸ್ತೃತ ಚರ್ಚೆ. ವಿಸ್ತೃತ ಚರ್ಚೆಗಾಗಿ ಎಷ್ಟು ದಿನಗಳ ಕಾಲಾವಕಾಶ ಇದೆ ಅಂದರೆ 26 ದಿನಗಳ ಕಾಲಾವಕಾಶ ಇದೆ. ಎಷ್ಟು ದಿನಗಳ ಕಾಲಾವಕಾಶ? 26 ದಿನಗಳ ಕಾಲಾವಕಾಶ. ಈ 26 ದಿನದಲ್ಲಿ 141 ಬೇಡಿಕೆ ಇದಾವಲ್ರಿ, ಒಂದೊಂದೇ ಬೇಡಿಕೆಯನ್ನು ತೆಗಿತಾರೆ, ದೀರ್ಘವಾದ ಚರ್ಚೆ ಮಾಡ್ತಾರೆ. ಇದಕ್ಕೆ ಯಾಕೆ ಅಷ್ಟಿಟ್ಟಿರಿ, ಇದಕ್ಕೆ ಯಾಕೆ ಇಷ್ಟಿಟ್ಟಿರಿ, ಲಫ್ಡಾ ಮಾಡ್ಬೇಕು ಅನ್ಕೊಂಡಿರೇನು ಅಂದರೆ ಒಂದೊಂದೇ ಬೇಡಿಕೆಯ ಕುರಿತು ಏನು ಮಾಡ್ತಾರೆ? ದೀರ್ಘ ಚರ್ಚೆ ಮಾಡ್ತಾರೆ. ಹಾಗಾದರೆ 26ನೇ ದಿನದ ಕೊನೆಯ ಸಂದರ್ಭದಲ್ಲಿ ಸ್ಪೀಕರ್ ಏನು ಮಾಡ್ತಾರೆ ಅಂದರೆ ಬೆಲ್ ಹೊಡಿತಾರೆ. ನಿಮ್ಮ ಟೈಮು ಮುಗೀತು. ಹಾಗಾದರೆ 26 ದಿನದಲ್ಲಿ 141 ಬೇಡಿಕೆಗೆ ಚರ್ಚೆ ಮಾಡಿ ಸಹಿ ಹಾಕಿರ್ತಾರ? ಇಲ್ಲ ಸರ್. ಹಾಗೆ ಅನ್ಕೊಳ್ರಿ, ಒಂದು 40 ಬೇಡಿಕೆಗಳಿಗೆ ಚರ್ಚೆ ಮಾಡಿದ್ದಾರೆ, ಸಹಿ ಹಾಕಿದ್ದಾರೆ. ಉಳಿದಿದ್ದೆಷ್ಟು ಬೇಡಿಕೆ? 101. ಉಳಿದಿದ್ದೆಷ್ಟು ಬೇಡಿಕೆ? 101. ಮತ್ತು ಟೈಮ್ ಮುಗಿದ್ಬಿಟ್ಟೈತೆ ನೋಡ್ರಿ. 101 ಬೇಡಿಕೆಗಳನ್ನು ಕಟ್ ಹಾಕ್ತಾರೆ. ಒಂದೇ ಸಾರಿಗೆ ಆ 101 ಮತಗಳಿಗೆ ಏನು ಮಾಡ್ತಾರೆ ಅಂದರೆ ಮತ ಹಾಕ್ತಾರೆ. ಹಾಗಾದರೆ ಈ 101 ಬೇಡಿಕೆಗಳಿಗೆ ಚರ್ಚೆ ಮಾಡಿದಾರಾ? ಇಲ್ಲ. ಹಣಕಾಸು ಮಸೂದೆಯ ಮೇಲೆ ಚರ್ಚೆ ಇಲ್ಲದೆ ಮತ ಹಾಕುವುದನ್ನು ಗಿಲೋಟಿನ್ ಎನ್ನುತ್ತೇವೆ. ಕೇಳಿಬಿಡ್ತಾರೆ ಪ್ರಶ್ನೆಯನ್ನು. ಹಣಕಾಸು ಮಸೂದೆಯ ಮೇಲೆ ಚರ್ಚೆ ಇಲ್ಲದೆ ಮತ ಹಾಕುವುದನ್ನು ಏನೆನ್ನುತ್ತೇವೆ? ಆಪ್ಷನ್ ಎ ಏನಿರಬಹುದು? ಗಿಲೋಟಿನ್. ಆಪ್ಷನ್ ಬಿ ಗಿಲೋಟಿನ್. ಆಪ್ಷನ್ ಸಿ ಗಿಲೋಟಿನ್. ಆಪ್ಷನ್ ಡಿ ಗಿಲೋಟಿನ್. ಹೌದ್ರಿ? ಏನು ಉತ್ತರ? ಮೇಲಿನ ಎಲ್ಲ ಒಂದು ಆಪ್ಷನ್ ಇಲ್ಲಲ್ಲ. ಹೌದ್ರಿ? ಆಪ್ಷನ್ ಎ. ಗುಡ್, ವೆರಿ ಗುಡ್. ನೋಡಿ, ಹಣಕಾಸು ಮಸೂದೆಯ ಮೇಲೆ ಚರ್ಚೆ ಇಲ್ಲದೆ ಮತ ಹಾಕುವುದನ್ನು ಏನಂತ ಕರಿತೀವಿ? ಗಿಲೋಟಿನ್ ಅಂತ ಕರಿತೀವಿ. ಹಾಗಾದರೆ ಇವಾಗ ಹಣಕಾಸು ಮಸೂದೆಗೆ ಲೋಕಸಭೆಯಲ್ಲಿ ಒಪ್ಪಿಗೆ ಸಿಕ್ತಾ? ಹೌದು, ಮತ ಹಾಕಿದ್ದಾರೆ. ಮತ್ತು ಇದು ಎಲ್ಲಿಗೆ ಹೋಗುತ್ತೆ? ರಾಜ್ಯಸಭೆಗೆ ಹೋಗುತ್ತೆ. ಎಲ್ಲಿಗೆ ಹೋಗುತ್ತೆ? ರಾಜ್ಯಸಭೆಗೆ. ಇವಾಗ ಅದ್ರ ಪಾಡಿಗೆ ಅದು ರಾಜ್ಯಸಭೆಗೆ ಹೋಗಿದೆ ಅನ್ಕೊಡ್ರಿ.
ಅಥವಾ ಇಲ್ಲಿವರೆಗೂ ಬಂದಿದ್ದೀವಿ. ಹಾಗಾದರೆ ಇಲ್ಲಿ ನೋಡ್ರಿ, ಮಂಡನೆಗೆ ಎಷ್ಟು ದಿನ ಹೋಯ್ತು? ಒಂದು ದಿನ. ಮಂಡನೆಗೆ ಎಷ್ಟು ದಿನ ಹೋಯ್ತು? ಒಂದು ದಿನ. ಸಾಮಾನ್ಯ ಚರ್ಚೆಗೆ ಎಷ್ಟು ದಿನ ಹೋಯ್ತು? 5 ದಿನ. ಇಲಾಖಾ ಸ್ಥಾಯಿ ಸಮಿತಿಯ ಪರಿಶೀಲನೆಗೆ ಎಷ್ಟು ದಿನ ಹೋಯ್ತು? 26 ದಿನ. ವಿಸ್ತೃತ ಚರ್ಚೆಗೆ ಎಷ್ಟು ದಿನ ಹೋಯ್ತು? ಇಲಾಖಾ ಸ್ಥಾಯಿ ಸಮಿತಿಯ ಚರ್ಚೆಗೆ 28 ದಿನ, ಪರಿಶೀಲನೆಗೆ. ವಿಸ್ತೃತ ಚರ್ಚೆಗೆ ಎಷ್ಟು ದಿನ? 26 ದಿನ. ಟೋಟಲ್ ಮಾಡ್ರಿ, ಎಷ್ಟು ದಿನ ಆಯಿತು? 60 ದಿನ ಆಯಿತು. ಕಿತನೆ? 60. ಹಾಗಾದರೆ ಫೆಬ್ರವರಿ 1ರಿಂದ 60 ದಿನ ಮುಂದೆ ಬನ್ನಿ. ಎಲ್ಲಿಗೆ ಬರ್ತೀವಿ? ಹೇಳು. ಮೇ 1, ಏಪ್ರಿಲ್ 1, 2, 3 ವಾಟ್ ಎವರ್, ಒಟ್ಟು ಏಪ್ರಿಲನ್ನು ದಾಟಿರ್ತೀವಿ ಅಥವಾ ಏಪ್ರಿಲಿಗೆ ಬಂದಿರ್ತೀವಿ. ಮಾರ್ಚ್ ಮುಗಿದಿರುತ್ತೆ. ಹಾಗಾದರೆ ಮಾರ್ಚ್ 31 ಮುಗಿದಿದೆ, ಏಪ್ರಿಲ್ 1ಕ್ಕೆ ಬಂದಿದ್ದೀವಿ. ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಂಡಿದೆನೋ ಇಲ್ವೋ? ಪ್ರಾರಂಭಗೊಂಡಿದೆ. ಹಾಗಾದರೆ ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಂಡಿದೆಯಲ್ಲ, ಸರ್ಕಾರವನ್ನು ನಡೆಸೋಕೆ ಏನು ಬೇಕು? ರೊಕ್ಕ ಬೇಕು. ಮತ್ತು ರೊಕ್ಕ ಬೇಕಂದರೆ ಇನ್ನು ಮಸೂದೆ ಏನಾಗಿಲ್ಲ, ಕಾಯ್ದೆ ಆಗಿಲ್ಲ. ಮತ್ತು ರೊಕ್ಕ ತೊಗೊಳಕ್ಕೆ ಬರುತ್ತಾ? ಬರಲ್ಲ. ಮಸೂದೆ ಇನ್ನೂ ಏನಾಗಿಲ್ಲ, ಕಾಯ್ದೆ ಆಗಿಲ್ಲ. ರೊಕ್ಕ ತೊಗೊಳಕ್ಕೆ ಬರುತ್ತಾ? ಬರಲ್ಲ. ಮತ್ತು ಆರ್ಥಿಕ ವರ್ಷ ಪ್ರಾರಂಭ ಆಗಿಬಿಟ್ಟಿದೆಯಲ್ಲ, ಏನು ಮಾಡ್ತಾರ? ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಂಡಿದ್ದಲ್ಲಿ ಏನು ಮಾಡ್ತಾರೆ? ಮಧ್ಯಂತರ ಬಜೆಟನ್ನು ಮಂಡನೆ ಮಾಡ್ತಾರೆ. ನೀಟಾಗಿ ನೋಡ್ಕೊಳ್ರಿ. ನಿಮ್ಮ ತಲೆಯಲ್ಲಿ ಮತ್ತೆ ಡೌಟ್ ಬರ್ಬೋದು, ಇಂದಿನ ಆರ್ಥಿಕ ವರ್ಷದಲ್ಲಿ ರೊಕ್ಕ ಉಳಿತೈತಲ್ಲ, ಒಂದೇಳಿ ಉಳಿದಿದ್ರೆ ಅದನ್ನು ಖರ್ಚು ಮಾಡ್ಬೋದಲ್ಲ? ಮಾಡೋಕ್ಕೆ ಬರಲ್ಲ. ಇಂದಿನ ಆರ್ಥಿಕ ವರ್ಷದಲ್ಲಿ ಎಷ್ಟೇ ಹಣ ಉಳಿದ್ರೂ ಅದನ್ನು ನಾವು ಖರ್ಚು ಮಾಡೋಕ್ಕೆ ಬರಲ್ಲ. ಇದನ್ನು ನಾವು ಏನಂತ ಕರಿತೀವಿ ಅಂದರೆ ಜೀರೋ ಬೇಸ್ಡ್ ಬಜೆಟ್. ಭಾರತದ ಬಜೆಟು ಎಂಥ ಬಜೆಟ್ ಅಂದರೆ ಜೀರೋ ಬೇಸ್ಡ್ ಬಜೆಟ್, ಶೂನ್ಯ ಆಧಾರಿತ ಬಜೆಟ್. ಏನು ಸರ ಶೂನ್ಯ ಆಧಾರಿತ ಬಜೆಟು? ಮಾರ್ಚ್ 31 11 ಗಂಟೆ 59 ನಿಮಿಷ 59 ಸೆಕೆಂಡ್ ಆಯಿತು ಅಂತ ತಿಳ್ಕೊಳ್ರಿ. ಇಂದಿನ ಆರ್ಥಿಕ ವರ್ಷದ ಬಜೆಟ್ ಎಷ್ಟಾದರೂ ಇರಲಿ, ಅದು 0 ಆಗುತ್ತೆ. ಇದನ್ನು ರೂಲ್ ಆಫ್ ಲ್ಯಾಪ್ಸ್ ಅಂತೀವಿ. ತೊಗೊಳಕ್ಕೆ ಬರಲ್ಲ, ಹಣ ಉಳಿದ್ರೂ ಕೂಡ ತೊಗೊಳಕ್ಕೆ ಬರಲ್ಲ, 0 ಆಗಿಬಿಡುತ್ತೆ. ನೋಡ್ರಿ, ಹಣಕಾಸು ಮಸೂದೆ ಇನ್ನೂ ಕಾಯ್ದೆ ಆಗಿಲ್ಲ. ಇಂದಿನ ಆರ್ಥಿಕ ವರ್ಷದಲ್ಲಿ ಉಳಿದ ಹಣವನ್ನು ತೆಗೆದುಕೊಳ್ಳೋಕೆ ಬರಲ್ಲ. ಆದರೂ ಕೂಡ ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಂಡು ಬಿಟ್ಟಿದೆಯಲ್ಲ. ಇಂಥ ಸಂದರ್ಭದಲ್ಲಿ ಲೋಕಸಭೆ 2 ತಿಂಗಳಿಗಾಗುವ ಒಟ್ಟು ಬಜೆಟ್ನ 1/6 ಹಣವನ್ನು ಮುಂಗಡ ತೆಗೆದುಕೊಳ್ಳುತ್ತೆ. ಏಪ್ರಿಲ್ ಮತ್ತು ಮೇ ತಿಂಗಳಿಗಾಗುವಷ್ಟು, 2 ತಿಂಗಳಿಗಾಗುವಷ್ಟು ಒಟ್ಟು ಬಜೆಟ್ನ 1/6 ಹಣವನ್ನು ಏನನ್ನು ಹಾಗೆ ತೆಗೆದುಕೊಳ್ಳುತ್ತೆ? ಮುಂಗಡವನ್ನಾಗಿ ತೆಗೆದುಕೊಳ್ಳುತ್ತೆ. ಹಾಗಾದರೆ ಇದನ್ನು ನಾವೇನಂತ ಕರಿತೀವಿ ಅಂದರೆ ಲೇಖಾನುದಾನ, ವೋಟ್ ಆನ್ ಅಕೌಂಟ್ ಅಂತ ಕರಿತೀವಿ. ಲೇಖಾನುದಾನ, ವೋಟ್ ಆನ್ ಅಕೌಂಟ್. ಕೆಲವು ಬಾರಿ ಇವಾಗ ಅವ್ರು ಹೇಳಿದ್ರು ನೋಡ್ರಿ, ಮಧ್ಯಂತರ ಬಜೆಟ್ ಅಂತ ಕೂಡ ಕರಿತೀವಿ. ಹಣಕಾಸು ಮಸೂದೆ ಕಾಯ್ದೆ ಆಗಿಲ್ಲ, ಇಂದಿನ ಆರ್ಥಿಕ ವರ್ಷದ ಹಣವನ್ನು ತೆಗೆದುಕೊಳ್ಳೋಕೆ ಬರಲ್ಲ. ಆದರೂ ಕೂಡ ಹೊಸ ಆರ್ಥಿಕ ವರ್ಷ ಪ್ರಾರಂಭಗೊಂಡಿದೆಯಲ್ಲ, ಲೋಕಸಭೆ ಏನು ಮಾಡುತ್ತೆ? 2 ತಿಂಗಳಿಗಾಗುವ 1/6 ಹಣವನ್ನು ಮುಂಗಡ ತೆಗೆದುಕೊಳ್ಳುತ್ತೆ. ಇದನ್ನು ನಾವೇನಂತೀವಿ? ಲೇಖಾನುದಾನ ಅಂತೀವಿ. ಹೌದ್ರಿ, ಇದು ಕಾನ್ಸೆಪ್ಟು. ಹಾಗಾದರೆ ಇವಾಗ ಹಣಕಾಸು ಮಸೂದೆ ಎಲ್ಲಿಗೆ ಹೋಗಿದೆ? ರಾಜ್ಯಸಭೆಗೆ. ಹಾಗಾದರೆ ರಾಜ್ಯಸಭೆಗೆ ಹಣಕಾಸು ಮಸೂದೆಯ ಮೇಲೆ ಏನಾದರೂ ಅಧಿಕಾರ ಇದೆಯಾ? ಭಾಳ ಅಂದರೆ ಒಂದು ಸರ್ತಿ ಪರಿಶೀಲನೆಗೆ ಕಳಿಸ್ಬೋದು. ಏನು? ಒಂದು ಸರ್ತಿ ಪರಿಶೀಲನೆಗೆ ಕಳಿಸ್ಬೋದಾ? ಆಬ್ವಿಯಸ್ಲಿ ಕಳಿಸ್ಬೋದು. ಹಾಗಾದರೆ ಒಂದು ಸರಿ ಪರಿಶೀಲನೆ ಕಳಿಸ್ಲಿ ಬಿಡಲಿ, ಒಟ್ಟು ಅದು ಗರಿಷ್ಠ ಎಷ್ಟು ದಿನ ತಡೆ ಹಿಡಿಬೋದು? 14 ದಿನ. 14 ದಿನಗಳ ನಂತರ ಹಣಕಾಸು ಮಸೂದೆ ಎಲ್ಲಿಗೆ ಹೋಗುತ್ತೆ? ರಾಷ್ಟ್ರಪತಿಯ ಬಳಿ ಹೋಗುತ್ತೆ. ಹಾಗಾದರೆ ಲೋಕಸಭೆ ರಾಜ್ಯಸಭೆಗಳಿಂದ ಪಾಸಾಗಿ ಬಂದ ಹಣಕಾಸು ಮಸೂದೆಗೆ ರಾಷ್ಟ್ರಪತಿ ಕಡ್ಡಾಯವಾಗಿ ಸಹಿ ಹಾಕಬೇಕು. ಯಾಕೆ ಸಹಿ ಹಾಕಬೇಕು? ಹಣಕಾಸು ಮಸೂದೆಯ ಮೇಲೆ ರಾಷ್ಟ್ರಪತಿಗೆ ಯಾವುದೇ ರೀತಿಯಾದ ವೀಟೋ ಅಧಿಕಾರ ಇಲ್ಲ. ಯಾವ ಅಧಿಕಾರ ಇಲ್ಲ? ವೀಟೋ ಅಧಿಕಾರ. ಭಾರತ ಸಂವಿಧಾನದ 111ನೇ ವಿಧಿ ರಾಷ್ಟ್ರಪತಿಗೆ ಸಾಮಾನ್ಯ ಮಸೂದೆಯ ಮೇಲೆ ಮಾತ್ರ ವೀಟೋ ಅಧಿಕಾರವನ್ನು ಕೊಟ್ಟಿದೆ. ತಿದ್ದುಪಡಿ ಮಸೂದೆ ಮತ್ತು ಹಣಕಾಸು ಮಸೂದೆಯ ಮೇಲೆ ಯಾವುದೇ ರೀತಿಯಾದ ವೀಟೋ ಅಧಿಕಾರ ಇಲ್ಲ. ಇದು ಎಲ್ಲದಕ್ಕಿಂತ ಹೆಚ್ಚಾಗಿ ಹಣಕಾಸು ಮಸೂದೆಗೆ ಯಾರ ಪೂರ್ವಾನುಮತಿಯನ್ನು ಪಡ್ಕೊಂಡು ಮಂಡನೆ ಮಾಡಿದ್ದೀವಿ, ತಯಾರು ಮಾಡಿದ್ದೀವಿ? ರಾಷ್ಟ್ರಪತಿ ಇದೆಯಲ್ಲ. ಹಾಗಾಗಿ ಅವನು ಪೂರ್ವಾನುಮತಿಯನ್ನು ಪಡ್ಕೊಂಡಿದ್ದೀವಿ. ಅವರೇ ರಿಜೆಕ್ಟ್ ಮಾಡಿದ್ರೆ ಹೆಂಗೆ? ಮಾಡೋಂಗಿಲ್ಲ, ಕಡ್ಡಾಯವಾಗಿ ಸಹಿ ಮಾಡ್ತಾರೆ.
ಹಣಕಾಸು ಮಸೂದೆ ಕಾಯ್ದೆ ಆಗುತ್ತೆ, ರೊಕ್ಕ ಜಾರಿ ಆಗುತ್ತೆ. 10 ನಮಗೆ, 90 ಅವರಿಗೆ. ಯಾರಿಗೆ? ಅವರಿಗೆ, XYZ. ಸೊ ಇದು ಏನಂದರೆ ಹಣಕಾಸು ಮಸೂದೆ ಕಾಯ್ದೆಯಾಗುವ ಹಂತಗಳು. ಸರ, ಒಂದು ವಿಚಾರ ನೆನಪಿರಲಿ, ಪ್ರತಿ ವರ್ಷ ಸಂಸತ್ತಿನ ಎಷ್ಟು ಅಧಿವೇಶನಗಳು ನಡೆಯುತ್ತೆ? 3 ಅಧಿವೇಶನಗಳು. ಹೌದಾ? ಮಾನ್ಸೂನ್ ಅಧಿವೇಶನ, ಚಳಿಗಾಲದ ಅಧಿವೇಶನ, ಬಜೆಟ್ ಅಧಿವೇಶನ. ಬಜೆಟ್ ಅಧಿವೇಶನ ಎಷ್ಟು ದಿನ ನಡೆಯುತ್ತೆ ಗೊತ್ತಾ? ಬಜೆಟ್ ಅಧಿವೇಶನ ಎಷ್ಟು ದಿನ ನಡೆಯುತ್ತೆ ಗೊತ್ತಾ? ಇಲ್ಲೇನು ಹೇಳಿದ್ದೀನಲ್ರಿ, ಇದೇ ಫೆಬ್ರವರಿ 1ರಂದು ಬಜೆಟ್ ಮಂಡನೆ ಆಯಿತು. ಅವತ್ತಿನ ದಿನ ಬಜೆಟ್ ಅಧಿವೇಶನ ಪ್ರಾರಂಭಗೊಳ್ಳುತ್ತೆ. ಸರಿಸುಮಾರು 60ಕ್ಕೂ ಹೆಚ್ಚು ದಿನ ನಡೆಯುತ್ತೆ. ನೆನ್ಪಿಟ್ಕೊಂಡ್ಬಿಡ್ರಿ, ಬಜೆಟ್ ಅಧಿವೇಶನ ಸರಿಸುಮಾರು 60 ದಿನಕ್ಕಿಂತ ಹೆಚ್ಚಿನ ಕಾಲದವರೆಗೂ ನಡೆಯುತ್ತೆ. ಕ್ಲಿಯರ್ ಆಗೈತಾ? ಏನಾದರೂ ಒಂದು ಕ್ಲಾರಿಟಿ, ಏನಾದರೂ ಒಂದು ಸ್ವಲ್ಪ ಕಾನ್ಸೆಪ್ಟು ತಲೆಯಲ್ಲಿ ಬಂದೈತೆ? ಸಂಪತ್ ಕುಮಾರ್, ನಿಮ್ಮ ದೋಸ್ತಲ್ಲಿದ್ದಾನೆ ವಿನಾಯಕ, ಬಂದಿಲ್ಲ, ಯಾಕೆ ಗೊತ್ತಿಲ್ಲ. ಆರಾಮಿರಲಿ ಶಿಷ್ಯ. ಕ್ಲಿಯರ್ ಆಗೈತಾ? ಹೇಳ್ರು. ಹೌದಾ? ಕ್ವಶನ್ ಕೇಳ. ಹಣಕಾಸು ಮಸೂದೆಯ ಮೇಲೆ ಚರ್ಚೆ ಇಲ್ಲದೆ ಮತ ಹಾಕುವುದನ್ನು ಏನೇನುತ್ತೇವೆ? ಏನಂತೀವಿ? ಗಿಲೋಟಿನ್ ಅಂತೀವಿ. ಹೌದ್ರಿ. ಲೋಕಸಭೆ 2 ತಿಂಗಳಿಗಾಗುವಷ್ಟು ಬಜೆಟ್ನ 1/6 ಹಣವನ್ನು ಮುಂಗಡ ತೆಗೆದುಕೊಳ್ಳುತ್ತೆ. ಇದನ್ನು ಏನಂತೀವಿ? ಮಧ್ಯಂತರ ಬಜೆಟ್ ಅಥವಾ ಲೇಖಾನುದಾನ, ವೋಟ್ ಆನ್ ಅಕೌಂಟ್. ಇದಕ್ಕೆ ಅವಕಾಶ ಮಾಡಿಕೊಟ್ಟಿರೋದು ಭಾರತ ಸಂವಿಧಾನದ 116ನೇ ವಿಧಿ. ಎಷ್ಟನೇ ವಿಧಿ? 116ನೇ ವಿಧಿ. ನಿಮಗೆ ಬಜೆಟ್ ಅರ್ಥ ಆಗಬೇಕಂದ್ರೆ ಇಷ್ಟು ಬೇಸಿಕ್ಸ್ ಗೊತ್ತಿರಬೇಕು. ಹೌದ್ರಿ. ಇದನ್ನು ಬಿಟ್ಟರೆ ಕೆಲವು ಫ್ಯಾಕ್ಟ್ಸ್ ಬರುತ್ತೆ. ಸ್ವತಂತ್ರ ಭಾರತದ ಮೊದಲ ಬಜೆಟನ್ನು ಯಾರು ಮಂಡನೆ ಮಾಡಿದರು? ಅತಿ ಹೆಚ್ಚು ಭಾರಿ ಬಜೆಟನ್ನು ಮಂಡನೆ ಮಾಡಿದ್ದು ಯಾರು? ಬಜೆಟ್ ಮಂಡನೆ ಮಾಡಿದ ಮೊದಲ ಮಹಿಳೆ ಯಾರು? ಗ್ರೀನ್ ಬಜೆಟ್ ಯಾರು ಮಂಡನೆ ಮಾಡಿದರು? ಬ್ಲ್ಯಾಕ್ ಬಜೆಟನ್ನು ಯಾರು ಮಂಡನೆ ಮಾಡಿದರು? ಸ್ಟಿಕ್ ಆ್ಯಂಡ್ ಕ್ಯಾರೆಟ್ ಬಜೆಟನ್ನು ಯಾರು ಮಂಡನೆ ಮಾಡಿದರು? ಇಲ್ಲ ಕೆಲವು ಫ್ಯಾಕ್ಟ್ಸ್ ಬರ್ತಾವ್ರಿ. ಅವೆಲ್ಲ GK ಪಾಯಿಂಟ್ಸು. ನೀವು ನೋಡ್ಕೋಬೇಕ್ರಿ. ನೋಡ್ಕೋತೀರಿ? ಎಸ್. ಇದು ಏನು ಅಂದರೆ ಇವತ್ತಿನ ವಿಚಾರ, ಇವತ್ತಿನ ತರಗತಿ.